ವಂದನೆಗಳು ಆಂಟಿ. ವಂದನೆ. ಒಳ್ಳೆಯ ಸಮಯದಲ್ಲಿ ಕೂಡಿ ಬಂದಿರುವಂತಹ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತಿದ್ದೇನೆ. ಹಾಗೆಯೇ ಈ ಒಳ್ಳೆಯ ಸಮಯದಲ್ಲಿ ಚಿಕ್ಕದೊಂದು ಪ್ರಾರ್ಥನೆಯೊಂದಿಗೆ ಈ ಅಂಶದೊಳಗೆ ಹೋಗೋಣ ಪ್ರಿಯರೇ. ಎಲ್ಲರೂ ಕಣ್ಣುಗಳನ್ನು ಮುಚ್ಚುವುದಾದರೆ ಚಿಕ್ಕದೊಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವಂತಹ ನನ್ನ ತಂದೆ, ಒಳ್ಳೆಯ ದಿನವನ್ನ ಕಾಣೋದಕ್ಕೆ ನಿಮ್ಮ ಮಕ್ಕಳಾದ ನಮಗೆ ನೀವು ಸಹಾಯಿಸಿಕೊಟ್ಟಿದ್ದಕ್ಕಾಗಿ ನನಗೆ ವಂದನೆಗಳು ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಈ ದಿನದಲ್ಲಿಯೂ ಬೆಳಗಿನ ತಂದೆ ಒಂದು ಸಮಯದಲ್ಲಿ ನಿಮ್ಮ ಒಂದು ವಾಕ್ಯದ ಮೂಲಕ ನಮ್ಮ ಒಂದು ಜೀವಿತವನ್ನ ಪ್ರಾರಂಭಿಸುವ ಹಾಗೆ, ಈ ದಿನವನ್ನ ಪ್ರಾರಂಭಿಸುವ ಹಾಗೆ ನೀವು ಸಹಾಯಿಸಿಕೊಟ್ಟದಕ್ಕಾಗಿ ವಂದನೆಗಳು ತಂದೆ. ಈ ಲೋಕದಲ್ಲಿ ಅನೇಕ ಮಂದಿ ಮಕ್ಕಳು ಇದ್ದಾರೆ ತಂದೆ. ಎಲ್ಲರೂ ಸಹ ತಂದೆ ಅವರ ಚಿಂತಕ್ರಾಂತರಾಗಿಯೂ ಅವರ ಮನಸ್ಸಿನಲ್ಲಿ ಅಪ್ಪ ಅನೇಕ ವೇದನೆಗಳು, ಕಷ್ಟದಲ್ಲಿಯೂ ಅಪ್ಪ ಅನೇಕ ರೀತಿ ಸಮಸ್ಯೆಗಳನ್ನು ಎದುರಿಸುವವರು ಆಗಿರುತ್ತಾರೆ. ಆದರೆ ಅವರೆಲ್ಲರೂ ತಂದೆ ಅಪ್ಪ ನಿನ್ನ ಮಾತುಗಳನ್ನು ಬಯಸದೆ ನಿನ್ನಿಂದ ಆಗುವಂತಹ ಲಾಭವನ್ನೇ ಅಪೇಕ್ಷಿಸಿ ಜೀವಿಸ್ತಿರುವಂತಹ ಮಕ್ಕಳು ಕೂಡ ಇದ್ದಾರೆ ತಂದೆ. ಆದರೆ ಅವರೆಲ್ಲರ ತಂದೆ ಪರವಾಗಿ ತಂದೆ ಅಪ್ಪ ನಿಮ್ಮ ಒಂದು ವಾಕ್ಯವನ್ನೇ, ನಿನ್ನ ಒಂದು ಜ್ಞಾನವನ್ನೇ ಅರಿಯಬೇಕೆಂಬುದಾಗಿ ತಂದೆ ಎಲ್ಲ ರೀತಿಯಾದ ನಿದ್ರೆಯನ್ನು ಸಹ ತ್ಯಜಿಸಿ ನಿನ್ನ ಮಾತುಗಳನ್ನು ಕೇಳಬೇಕೆಂಬುದಾಗಿ ಬಂದಿರುವಂತಹ ನಿಮ್ಮ ಮಕ್ಕಳನ್ನು ನೆನೆಸಿ ಪ್ರಾರ್ಥಿಸ್ತೇನೆ. ಒಳ್ಳೆಯ ರೀತಿಯಲ್ಲಿ ತಂದೆ ನಿಮ್ಮ ಮಾತುಗಳನ್ನು ಹೇಳುವ ನನಗೆ ಮತ್ತು ಕೇಳುವಂತ ನಿಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ನಿನ್ನ ವಾಕ್ಯಗಳು ತಂದೆ ಪ್ರತಾಪಿಸೋದಕ್ಕೆ ಸಹಾಯಿಸಿಕೊಡಿ. ನೀವು ಕೊಟ್ಟಂತ ಈ ಶ್ಲಾಘ್ಯಕ್ಕಾಗಿ ನಿನಗೆ ವಂದನೆಗಳನ್ನು ಸ್ತೋತ್ರಗಳನ್ನು ತಿಳಿಸ್ತೇನೆ ತಂದೆ. ನಿಮ್ಮ ಮಾತುಗಳನ್ನು ಹೇಳುವಾಗ ಅದನ್ನಪ್ಪ ಹೇಳುವವರು ಅದನ್ನು ಅನುಸರಿಸೋದಕ್ಕೆ ಬೇಕಾದಂತ ಪವಿತ್ರಾತ್ಮ ಸಹಾಯನ ಒಬ್ಬೊಬ್ಬರಲ್ಲಿ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತಾ ಎಲ್ಲವನ್ನು ಯೇಸು ಪರಿಶುದ್ಧರ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತಿನ ಒಂದು ಗೂಗಲ್ ಮೀಟ್ ಪ್ರಾರ್ಥನೆ ಕೂಟದಲ್ಲಿ ನಾವು ನೋಡ್ಲಿಕ್ಕಿರುವಂತಹ ಅಂಶದ ಹೆಸರು ಬಂದು ದೇವರ ಮಹಾಜ್ಞಾನವು ಮನುಷ್ಯನಲ್ಲಿ ಪ್ರಕಾಶಿಸಿದೆಯಾ? ದೇವರ ಮಹಾಜ್ಞಾನವು ಮನುಷ್ಯರಲ್ಲಿ ಪ್ರಕಾಶಿಸಿದೆಯಾ? ಇದು ಒಂದು ಮೇನ್ ಟಾಪಿಕ್ ಆದ್ರೆ ಇದರಲ್ಲಿ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಈ ಒಂದು ಅಂಶವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಪ್ರಿಯರೇ. ಮೊದಲನೇದಾಗಿ ದೇವರ ಜ್ಞಾನ ಮನುಷ್ಯನಲ್ಲಿ ಉದಯಿಸಿದೆಯಾ ಅಥವಾ ಪ್ರಕಾಶಿಸಿದೆಯಾ ಅನ್ನುವಂತಹ ಪ್ರಶ್ನೆಯೊಂದಿಗೆ ಇವತ್ತಿನ ಅಂಶವನ್ನು ಪ್ರಾರಂಭಿಸೋಣ. ದೇವರ ಜ್ಞಾನ ಅನ್ನೋದಾದರೆ ಯಾವುದನ್ನು ಕುರಿತು ದೇವರ ಜ್ಞಾನ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡಿದ್ದೀವಿ ಅನ್ನೋದು ಪ್ರಾಮುಖ್ಯವಾದದ್ದು. ದೇವರಿಗೆ ಸಂಬಂಧಿಸಿದಂತಹ ಜ್ಞಾನ, ದೇವರ ಜ್ಞಾನ ಎಂದರೆ ಏನು? ದೇವರನ್ನ ಕುರಿತು ಹೇಳುವಂತ ಜ್ಞಾನ ಅಂದರೆ ದೇವರು ಇದ್ದಾರೆ, ಅವರು ಎಲ್ಲಿದ್ದಾರೆ ಮತ್ತು ದೇವರ ಅಸ್ತಿತ್ವ ಏನು, ಹಾಗೂ ನಮಗಾಗಿ ಲೋಕಕ್ಕೆ ದೇವರು ಯಾರನ್ನ ರಕ್ಷಕರಾಗಿ ಕಳಿಸಿಕೊಟ್ಟಿದ್ದಾರೆ ಮತ್ತು ಈಗಲೂ ಸಹ ದೇವರು ಯಾವ ರೀತಿಯಾಗಿ ನಮ್ಮನ್ನ ಪ್ರತಿನಿತ್ಯ ನಡೆಸಿಕೊಂಡು ಬರ್ತಿದ್ದಾರೆ, ಅವರ ಒಂದು ವ್ಯಕ್ತಿತ್ವ ಏನು, ಇದೆಲ್ಲವನ್ನ ತಿಳಿಸಿಕೊಡುವಂಥದ್ದು ದೇವರ ಜ್ಞಾನ. ಈ ಜ್ಞಾನ ನಮಗೆ ಎಲ್ಲಿ ಸಿಗುತ್ತೆ? ಈ ಪ್ರಪಂಚದಲ್ಲಿ ಅನೇಕ ವಿದ್ಯೆಗಳು ಉಂಟು ಪ್ರಿಯರೇ, ಅನೇಕ ಜ್ಞಾನಗಳು ಉಂಟು, ಕೌಶಲ್ಯತೆಗಳು ಉಂಟು. ಈ ಪ್ರಪಂಚದ ಎಲ್ಲ ಜ್ಞಾನಗಳಲ್ಲಿ ನಾವು ದೇವರನ್ನ ನೋಡ್ಕೊಳ್ಳಬಹುದಾ, ದೇವರನ್ನ ಕಾಣಬಹುದಾ, ಅಥವಾ ದೇವರನ್ನು ಅರಿತುಕೊಂಡಿರಬಹುದಾ ಎಂಬುದಾಗಿ ಪ್ರಶ್ನಿಸುವುದಾದರೆ ಅನೇಕ ಮಂದಿ ಜನರು ಅನೇಕ ಕೌಶಲ್ಯತೆಯಲ್ಲಿ ನಿಪುಣರಾಗಿ ಉತ್ತಮ ಜ್ಞಾನಿಗಳು ಎಂದು ಕರೆಸಿಕೊಂಡು ಈ ಲೋಕದಲ್ಲಿ ಜೀವಿಸ್ತಿರುವವರು ನಿಜವಾಗಲೂ ದೇವರನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅಂದರೆ ಖಂಡಿತವಾಗಿ ಇಲ್ಲ ಪ್ರಿಯರೇ. ಯಾಕಂದರೆ ಸತ್ಯವಾದ ಜ್ಞಾನವನ್ನ ಹೇಳುವಂಥದ್ದು ಅದು ಒಂದೇ ಒಂದು ಗ್ರಂಥ, ಅದು ಸತ್ಯವೇದ ಗ್ರಂಥವಾಗಿರುತ್ತದೆ. ಅದರಲ್ಲಿ ಯಾವ ಮನುಷ್ಯನು ಅದನ್ನ ಹುಡುಕಿ ಬಂದು ಅದನ್ನು ಓದಿ ತಿಳಿದುಕೊಳ್ತಾರೋ, ಗ್ರಹಿಸಿಕೊಳ್ತಾರೋ, ಅರ್ಥ ಮಾಡಿಕೊಳ್ತಾರೋ, ಇಲ್ಲವಾದರೆ ಅದನ್ನು ತಾವೇ ಪರಿಶೋಧಿಸಿ ಅದರಲ್ಲಿರುವಂತ ಸತ್ಯವನ್ನ, ಗೂಢಾರ್ಥವನ್ನ ಅದನ್ನ ಭೇದಿಸಿ ಅದನ್ನ ಸಂಪೂರ್ಣವಾಗಿ ಅರಿತುಕೊಂತಾರೋ ಅವಾಗಲೇ ದೇವರ ಮಹಾಜ್ಞಾನವನ್ನ ಒಬ್ಬ ಮನುಷ್ಯನು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಹಾಗಾದ್ರೆ ನಾವು ಒಂದು
ಜ್ಞಾನ ಎಂದರೆ ಏನು ಎಂಬುದಾಗಿ ಮನುಷ್ಯರು ಅರ್ಥ ಮಾಡಿಕೊಂಡಿದ್ದಾರೆ ಅಂದ್ರೆ, ಒಬ್ಬ ವ್ಯಕ್ತಿ ಇಲ್ಲ ವಸ್ತು ಇಲ್ಲ ಒಂದು ಕೌಶಲ್ಯತೆ ನಿಪುಣತೆಯನ್ನು ಕುರಿತು ಇರುವಂತಹ ಅರಿವನ್ನು ಜ್ಞಾನ ಎಂದು ಕರೆಯುತ್ತಾರೆ. ಸೊ ಇಲ್ಲಿ ದೇವರ ಜ್ಞಾನ ಎಂದರೇನು, ಲೋಕದ ಜ್ಞಾನ ಎಂದರೆ ಏನು, ಈ ಒಂದು ಡಿಫ್ರೆನ್ಸ್ ಅನ್ನ ನಾವು ಅರ್ಥಕೊಂಡಿದ್ದೀವಿ. ಸೊ ಅದೇ ರೀತಿಯಾಗಿ ಯಾವುದರ ಮೂಲಕ ನಾವು ಜ್ಞಾನಗಳನ್ನು ಸಂಪಾದಿಸಿಕೊಳ್ತಿದ್ದೀವಿ ಈ ಲೋಕದಲ್ಲಿ. ಮೊದಲನೇದಾಗಿ ನಾವು ಅಭ್ಯಾಸಿಸುವಂತಹ ವಿದ್ಯೆಯಲ್ಲಿ ಆಗಿರಬಹುದು. ಎರಡನೇದಾಗಿ ಬಂದು ನಮಗೆ ತಿಳಿಸಿಕೊಟ್ಟಂತ ನೀತಿ ಪಾಠಗಳಿಂದಾಗಿರಬಹುದು. ಮೂರನೇದಾಗಿ ಇರುವಂತಹ ಅನೇಕ ನಮ್ಮ ಅನುಭವಗಳ ಮೂಲಕ ನಾವು ಒಳ್ಳೆ ರೀತಿಯ ಜ್ಞಾನವನ್ನ ಈ ಲೋಕದ ಸಂಬಂಧಪಟ್ಟ ಜ್ಞಾನವನ್ನ ನಾವು ತಿಳಿದುಕೊಳ್ತಿದ್ದೇವೆ. ಮೊದಲನೇದಾಗಿ ನಮ್ಮ ವಿದ್ಯಾಭ್ಯಾಸವನ್ನ ಮಾಡೋದ್ರಿಂದ ಆಗಿರಬಹುದು. ಎರಡನೇದಾಗಿ ಇರುವಂತಹ ನೀತಿ ಪಾಠಗಳು, ಹಿರಿಯರು ಕಲಿಸಿಕೊಟ್ಟಂತಹ ಪಾಠಗಳಾಗಿರಬಹುದು. ನಮ್ಮ ತಂದೆ ತಾಯಂದಿರು ನಮಗೆ ಹೇಳಿಕೊಡುವಂತಹ ಚಿಕ್ಕ ಚಿಕ್ಕ ಒಂದು ಜ್ಞಾನದಿಂದ ಮಾತುಗಳಿಂದ ಆಗಿರಬಹುದು, ಮತ್ತು ನಮಗೆ ಸಂಭವಿಸುವಂತಹ ಕೆಲವು ನಿದರ್ಶನಗಳ ಮೂಲಕ ನಾವು ಜ್ಞಾನವನ್ನ ಅರಿತುಕೊಳ್ಳಬಹುದು ಪ್ರಿಯರೇ. ಸೊ ಈ ರೀತಿಯಲ್ಲಿ ನಾವು ಜ್ಞಾನವನ್ನ ಲೋಕದಲ್ಲಿ ಸಂಪಾದಿಸಿಕೊಳ್ಳುತ್ತಿದ್ದೇವೆ. ಉದಾಹರಣೆಗೆ ಬಂದು, ಲೋಕದಲ್ಲಿ ಅನೇಕ ಜನರು ಚಿಕ್ಕಂದಿನಿಂದ ಏನ್ ಮಾಡ್ತಾರೆ ಅಂದ್ರೆ, ವಯಸ್ಸಿನಲ್ಲಿ ಚಿಕ್ಕವರಾಗಿದ್ರು 4ನೇ ವರ್ಷ 3ನೇ ವರ್ಷ ಚಿಕ್ಕ ಮಗು ಬಂದು ಯಾವ ರೀತಿಯಾಗಿ ಆ ಒಂದು ಮಗುವಿಗೆ ತಂದೆ ತಾಯಂದಿರು ಒಳ್ಳೆಯ ರೀತಿ ಜ್ಞಾನಗಳನ್ನ ಹೇಳ್ಕೊಡ್ತಾ ಇರ್ತಾರೆ. ಶಾಲೆಗೆ ಕಳಿಸೋದಕ್ಕಿಂತ ಮುಂಚೆನೆ ಮಕ್ಕಳಿಗೆ ಮನೆಯಲ್ಲೇ ಕೆಲವು ರೀತಿಯಾದ ವಿದ್ಯೆಯನ್ನ ಕಲಿಸಿಕೊಡುವಂಥದ್ದು. ಸೊ ಈ ವಿದ್ಯೆಯನ್ನ ಕಲಿಸಿಕೊಟ್ಟಾಗ ಮಕ್ಕಳಿಗೆ ಏನಾಗುತ್ತಂದ್ರೆ ಅವೇರ್ನೆಸ್ ಬರುತ್ತೆ. ಸೊ ನಾವು ನೆಕ್ಸ್ಟ್ ಶಾಲೆಗೆ ಹೋಗ್ಬೇಕಾಗಿದ್ರೆ ಇದೆಲ್ಲನ ಕಲ್ತ್ಕೋಬೇಕು. ಸೊ ವಾಕ್ಯಗಳನ್ನ ಹೇಳಿಕೊಡೋದಾಗಿರ್ಬಹುದು, ಅಥವಾ ಮಕ್ಕಳಿಗೆ ಪ್ರಾರಂಭವಾಗಿ ಯಾವ ರೀತಿಯಾಗಿರ್ಬೇಕು ಅಂತ ಒಂದು ಸೆಲ್ಫ್ ಇಂಡಿಪೆಂಡೆನ್ಸ್ ಆಗಿರ್ಬೋದು, ಅವೇರ್ನೆಸ್ ಆಗಿರ್ಬೋದು, ಮತ್ತು ಬೇಸಿಕ್ ಆಗಿ ಯಾವ ರೀತಿಯಾಗಿ ಒಂದು ಆಲ್ಫಾಬೆಟ್ಸ್ ನ ಕಲ್ಸ್ಕೊಡ್ತಾರೆ. ಇದೆಲ್ಲ ಒಂದು ಪ್ರಯತ್ನಗಳನ್ನ ತಂದೆ ತಾಯಂದಿರು ಮಾಡ್ತಾ ಇರ್ತಾರೆ. ತಮ್ಮ ಮಕ್ಕಳು ಒಳ್ಳೆ ರೀತಿಯ ಜ್ಞಾನಕ್ಕೆ ಬರ್ಬೇಕೆಂಬುದಾಗಿ ನೆನೆಸಿ ಅನೇಕ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಸೊ ಅವರು ನೆಕ್ಸ್ಟ್ ಒಂದು 5 ಅಥವಾ 6 ವರ್ಷದಲ್ಲಿ ಶಾಲೆಗೆ ಕಾಲಿಡುವಾಗ ಅಲ್ಲಿ ಕೂಡ ಅವರಿಗೆ ಅನೇಕ ವಿದ್ಯೆಗಳನ್ನ ತಿಳಿಸಿಕೊಡಲಾಗುತ್ತದೆ. ವಿದ್ಯಾಭ್ಯಾಸ ಒಂದು ಜ್ಞಾನವನ್ನ ತಿಳಿದುಕೊಳ್ಳೋದಕ್ಕೆ ಒಂದು ಸ್ಟೇಜ್ ಆದ್ರೆ, ನೆಕ್ಸ್ಟ್ ಸ್ಟೇಜ್ ಏನು, ಒಂದು ಸ್ಪೋರ್ಟ್ಸ್ ಆಗಿರಬಹುದು. ಅದರಲ್ಲೂ ಅನೇಕ ತರದ ಸ್ಪೋರ್ಟ್ಸ್, ಇಂಡೋರ್ ಸ್ಪೋರ್ಟ್ಸ್, ಔಟ್ಡೋರ್ ಸ್ಪೋರ್ಟ್ಸ್, ಮಕ್ಕಳನ್ನ ಇದೆಲ್ಲದಕ್ಕೆ ಕಲಿಸಿ ತಮ್ಮ ಮಕ್ಕಳು ಸ್ಪೋರ್ಟ್ಸ್ ನಲ್ಲಿ ಬೆಳಿಬೇಕೆಂಬುದಾಗಿ ಅಂದ್ಕೋತಾರಪ್ಪ ತಂದೆ ತಾಯಂದಿರು ಅಂದರೆ ಖಂಡಿತವಾಗಿ ಹೌದು. ಒಲಿಂಪಿಕ್ಸ್ ಅನ್ನು ಅಟೆಂಡ್ ಮಾಡೋದಕ್ಕೆ, ಅನೇಕ ಸ್ಪೋರ್ಟ್ಸ್ ಗಳಲ್ಲಿ ಇನ್ವಾಲ್ವ್ ಆಗೋದಕ್ಕೆ, ಬಿಕಾಸ್ ಮಕ್ಕಳು ಜ್ಞಾನದಲ್ಲಿಯೂ ದೈಹಿಕದ ಬಲದಲ್ಲಿಯೂ ಒಳ್ಳೆ ರೀತಿ ಬೆಳೆಯಬೇಕೆಂಬುದಾಗಿ ಅವರು ಆಶಿಸ್ತಾರೆ. ಫಿಸಿಕಲ್ ಫಿಟ್ನೆಸ್ ಅಂತ ನಾವೇನ್ ಕರಿತೀವಿ, ಮಕ್ಕಳು ಬೆಳೀತಾ ಗ್ರೋತ್ ಅಲ್ಲಿ ಆಗಿರ್ಬೋದು, ಜ್ಞಾನದಲ್ಲಿ ಆಗಿರ್ಬೋದು, ಒಳ್ಳೆ ರೀತಿ ಬೆಳೆಯೋದಕ್ಕೆ ತಂದೆ ತಾಯಂದಿರು ಅನೇಕ ರೀತಿಯಾದ ತರಬೇತಿಗಳನ್ನ ಮಕ್ಕಳಿಗೆ ಕೊಡಿಸುವಂಥದ್ದು. ಬೇರೆ ನೋಡೋದಾದ್ರೆ ಹಸ್ತಕೌಶಲ್ಯತೆಗಳು ಎಂಬುದಾಗಿ ಹ್ಯಾಂಡಿಕ್ರಾಫ್ಟ್ ವರ್ಕ್ಸ್. ಸೊ ಇದನ್ನ ನಾವು ಮನೆಯಲ್ಲೇ ಕೂತು ಮಾಡಬಹುದು, ಹೊರಗಡೆ ಹೋಗಿ ಕಲಿತು ಮಾಡಬಹುದು. ಸೊ ಈ ರೀತಿಯಾದ ಜ್ಞಾನಗಳು ಮತ್ತು ಅನೇಕ ವಿಧವಾದಂತಹ ಸರ್ಟಿಫೈಡ್ ಕೋರ್ಸಸ್ಗಳು. ಸೊ ಇವಾಗ ಟ್ರೆಂಡಿಯಾಗಿ ಮಕ್ಕಳು ಏನನ್ನ ಕಲಿಬೇಕಂತ ಅಪೇಕ್ಷಿಸ್ತಾರೆ. ಇವಾಗ ಟೆಕ್ನಾಲಜಿ ಎಷ್ಟು ಇಂಪ್ರೂವೈಸ್ ಆಗ್ತಾ ಇದೆ. ಸೊ ಎಲ್ಲರೂ ತಮ್ಮ ತಮ್ಮ ಮಕ್ಕಳನ್ನು ಒಳ್ಳೆಯ ಉತ್ತಮ ಕೋರ್ಸ್ ಅನ್ನ ಪಡ್ಕೋಬೇಕು, ಎಲ್ಲರೂ ಒಳ್ಳೆಯ ಸೈಂಟಿಸ್ಟ್ ಆಗ್ಬೇಕು, ಡಾಕ್ಟರ್ಸ್ ಆಗ್ಬೇಕು, ಈ ರೀತಿಯಾದ ಅಪೇಕ್ಷಿಸಿದೆ. ಯಾಕಂದ್ರೆ ಅನೇಕ ಕೋರ್ಸ್ಗಳು ಬಂದಿದೆ ಪ್ರಿಯರೇ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಡೇಟಾ ಅನಾಲಿಟಿಕ್ಸ್, ಸೊ ಇನ್ನಿತರ ಕೋರ್ಸ್ಗಳು, IT, BT, ಈ ರೀತಿಯಾದ ಕೋರ್ಸ್ಗಳನ್ನು ಕೂಡ ಮಕ್ಕಳು ಪಡೆಯಬೇಕೆಂಬುದಾಗಿ ಪಡೆದು ಟೆಕ್ನಾಲಜಿ ವೈಸ್ ಅವ್ರು ಇಂಪ್ರೂವೈಸ್ ಆಗಿ ಒಳ್ಳೆಯ ಸ್ಥಾನವನ್ನ ರಿಸರ್ಚರ್ ಆಗಿಯೋ ಸೈಂಟಿಸ್ಟ್ಗಳಾಗಿಯೋ ಇರಬೇಕೆಂಬುದಾಗಿ ತಂದೆ ತಾಯಿಗಳಾಗಿರಬಹುದು. ಇವಾಗ ಮಕ್ಕಳಿಗೆ ಜಗತ್ತು ನೋಡ್ತಾ ಇದ್ರೆ ಇಷ್ಟು ಅನೇಕ ಟೂಲ್ಸ್ ಅನ್ನು ಯೂಸ್ ಮಾಡ್ತಿರೋದು, AI ಟೂಲ್ಸ್ ಆಗಿರಬಹುದು, ಟೆಕ್ನಾಲಜಿ ಫೀಚರ್ಸ್ ಆಗಿರಬಹುದು, ಎಷ್ಟು ಇಂಪ್ರೂವೈಸ್ ಆಗ್ತಿದೆ, ಇದೆಲ್ಲ ನಾವು ತಿಳ್ಕೊಬೇಕಂತ ಅವರಲ್ಲೇ ಬಂದಂತಹ ಒಂದು
ಪ್ಯಾಷನ್ ಇಂದ ಅನೇಕ ಮಕ್ಕಳು ಬಂದು ತಾವು ಇಂಥದ್ದೇ ಒಂದು ಡೆಸಿಗ್ನೇಷನ್ ಆಗಿ ನಾನು ಡೆಸ್ಟಿನಿಯನ್ನ ರೀಚ್ ಮಾಡ್ಬೇಕಂತ ಹೇಳಿ ಅನೇಕ ರೀತಿಯಾಗಿ ಪ್ರಯತ್ನ ಪಡುವಂಥದ್ದು. ಸೊ ಇದೆಲ್ಲ ಯಾಕೆ ಮಾಡ್ತಿದ್ದಾರೆ? ಇಹಲೋಕ ಜ್ಞಾನ ಸಂಪಾದನೆಗಾಗಿ. ಸೊ ಇದೆಲ್ಲದರ ಕೊನೆಯ ಒಂದು ಅಪೇಕ್ಷೆ ಏನೆಂದರೆ ಈ ಲೋಕಕ್ಕೆ ಸಂಬಂಧಪಟ್ಟಂತಹ ಜ್ಞಾನವನ್ನ ಕುರಿತು ಅನೇಕರು ಅದನ್ನ ಪಡೆದುಕೊಳ್ಳಬೇಕೆಂಬುದಾಗಿ ಶ್ರಮಿಸುವಂಥದ್ದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ? ಬೆಳಗ್ಗೆ ಬೇಗನೆ ಎದ್ದು ಮೆಡಿಟೇಷನ್ ಮಾಡಿ ಒಳ್ಳೆ ರೀತಿಯಾಗಿ ಮೈಂಡ್ ಅನ್ನ ಫ್ರೆಶ್ ಮಾಡಿಕೊಂಡು ತಮ್ಮ ಒಂದು ದಿನನಿತ್ಯವನ್ನ ಈ ರೀತಿಯಾಗಿ ಪ್ರಾರಂಭಿಸಿಕೊಳ್ತಾರೆ. ವ್ಯಾಯಾಮ ಮಾಡೋದಾಗಿರ್ಬಹುದು, ಮೆಡಿಟೇಷನ್ ಮಾಡೋದಾಗಿರ್ಬಹುದು, ತಮ್ಮ ದೇಹವನ್ನ ಫಿಟ್ ಆಗಿ ಇಡೋದಕ್ಕೆ ಮತ್ತು ತಮ್ಮ ಜ್ಞಾನವನ್ನ ಹರಿತವಾಗಿ ಇಟ್ಕೊಳ್ಳೋದಕ್ಕೆ ಏನೆಲ್ಲಾ ಬೇಕು ಮನುಷ್ಯ ಎಲ್ಲವನ್ನ ಮಾಡ್ತಾ ಬರ್ತಾ ಇರ್ತಾರೆ. ಆದರೆ ಕೊನೆಗೆ ನಾವು ಪ್ರಶ್ನಿಸೋದಾದ್ರೆ, ನೀ ಇಷ್ಟೆಲ್ಲ ತಿಳಿದುಕೊಂಡಿದ್ದೀಯಾ? ಆದ್ರೆ ನೀನು ಎಂದಾದರೂ ದೇವರನ್ನ ಕುರಿತು ಇಲ್ಲ ದೇವರ ಜ್ಞಾನವನ್ನ ಕುರಿತು ಎಂದಾದರೂ ನಿನಗೆ ತಿಳಿದಿದ ಅಂತ ಪ್ರಶ್ನಿಸೋದಾದರೆ ಖಂಡಿತವಾಗಿ ಆ ಮನುಷ್ಯನಿಗೆ ನಿಜವಾಗಲೂ ಸಹ ಸ್ವಲ್ಪ ಮಾತ್ರ ಅರಿವು ಕೂಡ ದೇವರನ್ನು ಕುರಿತು ಇರುವುದಿಲ್ಲ. ದೇವರು ಇದ್ದಾರಾ? ನಿಜವಾಗ್ಲೂ ಅವ್ರ ಅಸ್ತಿತ್ವ ಉಂಟಾ? ನೀನ್ ಯಾವತ್ತಾದ್ರೂ ನೋಡಿದ್ಯಾ? ಎಂಬುದಾಗಿ ನಮ್ಮನ್ನೇ ಪ್ರಶ್ನಿಸುವಂತಹ ಮಟ್ಟದಲ್ಲಿ ಮನುಷ್ಯನು ಆತನ ಆಲೋಚನಾ ಪ್ರಕ್ರಿಯೆ ಆ ರೀತಿಯಾಗಿ ಮಾರ್ಪಟ್ಟಿರುವಂಥದ್ದು ಪ್ರಿಯರೇ. ಆದರೆ ನಮಗಾದರೂ ನಿಜ ದೇವರನ್ನು ಕುರಿತು ಅವರ ಮಹಾಜ್ಞಾನವನ್ನ ಕುರಿತು ತಿಳಿದುಕೊಳ್ಳುವುದಕ್ಕೆ ಮಹಾ ಅವಕಾಶವನ್ನು ದೇವರು ಕಲ್ಪಿಸಿಕೊಟ್ಟದಕ್ಕಾಗಿ ಆತನಿಗೆ ವಂದನೆಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಅನೇಕ ಮಂದಿ ಸೇವಕರನ್ನ ನಮ್ಮ ಮಧ್ಯದಲ್ಲಿ ದೇವರು ಇಕ್ಕಿ ಅನೇಕ ರೀತಿಯಾದ ವಾಕ್ಯದಲ್ಲಿರುವಂತಹ ನಮಗೆ ತಿಳಿಯಲು ಕಷ್ಟಕರವಾಗಿದ್ದಂತಹ ಗೂಢಾರ್ಥವನ್ನು ಅವರು ಸುಲಭವಾಗಿ ನಮಗೆ ತಿಳಿಸುವಂತಹ ಪ್ರಯತ್ನದಲ್ಲಿದ್ದಾರೆ. ಅಂತ ಒಳ್ಳೆ ಸೇವಕರನ್ನ ನಮಗೆ ಕೊಟ್ಟಿರುವುದಕ್ಕಾಗಿ ನಾವೆಲ್ಲರೂ ಎಷ್ಟೋ ಪುಣ್ಯವಂತರಾಗಿ ಇರ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ ಈ ವಿದ್ಯೆಗಳಿಂದ ನಾವು ದೇವರನ್ನು ಸಂಪಾದಿಸಬಹುದಾ ಅನ್ನುವಂತಹ ಪ್ರಾರಂಭದ ಪ್ರಶ್ನೆಗೆ ಖಂಡಿತ ಇಲ್ಲ ಎಂಬುದಾಗಿ ನಾವು ಉತ್ತರವನ್ನು ಕಂಡುಕೊಂಡಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಭಾಗದಲ್ಲಿ ನಾ ಹೇಳಿದ ಹಾಗೆ ಅನೇಕ ಭಾಗಗಳಿದೆ. ಅದರಲ್ಲಿ ಒಂದನೆಯ ಭಾಗವನ್ನ ಮೊದಲನೇದಾಗಿ ಇವತ್ತಿನ ದಿನದಲ್ಲಿ ನೋಡಿಕೊಳ್ಳೋಣ. ಅದೇನೆಂದರೆ ದೇವರಲ್ಲಿರುವಂತಹ ದೇವರೇ ಮಹಾವಿಜ್ಞಾನಿ, ದೇವರೇ ಮಹಾಜ್ಞಾನಿ ಅಥವಾ ಮಹಾವಿಜ್ಞಾನಿ ಎಂಬುವಂತಹ ಈ ಅಂಶವನ್ನ ಇವತ್ತಿನ ದಿನದಲ್ಲಿ ನಾವು ನೋಡಿಕೊಳ್ಳೋಣ. ದೇವರ ಮಹಾಜ್ಞಾನವು ಮನುಷ್ಯನಲ್ಲಿ ಪ್ರಕಾಶಿಸಿದೆಯಾ ಎಂಬ ಮುಖ್ಯ ಒಂದು ಅಂಶದಿಂದ ನಾವು ಒಂದು ಕಿರು ಅಂಶಕ್ಕೆ ನಾವು ಹೋಗುತ್ತಿದ್ದೇವೆ. ದೇವರೇ ಮಹಾಜ್ಞಾನಿ, ಅದು ನಿಜವಾಗಲೂ ಮಹಾಜ್ಞಾನಿ ಆದರೆ ಅದು ಯಾವುದಾಗಿ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಹಾಗಾದರೆ ಪ್ರಪಂಚದಲ್ಲಿ ಅನೇಕ ಮಂದಿ ಇಷ್ಟೊಂದು ಟೆಕ್ನಾಲಜಿ ಎಲ್ಲ ಮುಂದುವರಿಯೋದಾದ್ರೆ ಯಾವ ರೀತಿಯಾಗಿ ಮನುಷ್ಯರು ಅಷ್ಟು ರಿಸರ್ಚ್ ಮೈಂಡ್ ಆಗಿ ಇದ್ದಾರಾ? ಸೊ ಅಷ್ಟು ರಿಸರ್ಚ್ ಮೈಂಡ್ ಆಗಿ ಇದ್ರೆ ಇವರಿಗೆ ಜ್ಞಾನ ಎಲ್ಲಿಂದ ಬಂತು? ತಾವು ಅಂದುಕೊಂಡಿದ್ದಕ್ಕಾಗಿ ಈ ಒಂದು ಸೈನ್ಸ್ ಅನ್ನ ಕ್ರಿಯೇಟ್ ಮಾಡಿಕೊಂಡಿದ್ದಾರಾ? ತಾವು ಅಂದುಕೊಂಡಿದ್ದಕ್ಕಾಗಿ ಈ ಒಂದು ಜಗತ್ತಿನಲ್ಲಿ ಇರುವಂತಹ ಆಟಮ್ಸ್, ಎಲಿಮೆಂಟ್ಸ್, ಕಾಂಪೌಂಡ್ಸ್ ಇದೆಲ್ಲ ಕೂಡ ಅವರ ಒಂದು ಕಂಟ್ರೋಲ್ ಇಂದ ನಡೀತಿದ್ಯಾ ಎಂಬುದಾಗಿ ನೋಡೋದಾದ್ರೆ ಇದು ಮೆಡಿಕಲ್ ರಿಸರ್ಚ್ ಫೀಲ್ಡ್ ಆಗಿರಬಹುದು, ಫಿಸಿಕ್ಸ್ ಕೆಮಿಸ್ಟ್ರಿ ಫೀಲ್ಡ್ ಆಗಿರಬಹುದು. ಈ ಎಲ್ಲಾ ಕೆಮಿಕಲ್ಸ್ ಬಂದು ಮನುಷ್ಯನ ಮಾತನ್ನ ಕೇಳ್ತಾ ಇದೆಯಾ? ಅಥವಾ ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ವಸ್ತು ಕೂಡ ಮನುಷ್ಯನ ಕಂಟ್ರೋಲ್ ಮೂಲಕನೇ ಪರಿವರ್ತಿಸ್ತಿದೆಯಾ ಅಥವಾ ದೇವರ ಒಂದು ಹತೋಟಿಯಲ್ಲಿ ಇದೆಯಾ ಅಂತ ನಾವು ಒಂದು ಪ್ರಶ್ನೆಯನ್ನ ಹಾಕಿಕೊಳ್ಳೋಣ ಪ್ರಿಯರೇ. ಸೊ ಮೊದಲನೇದಾಗಿ ವಾಕ್ಯ ಏನು ಹೇಳುತ್ತೆ? ವಿಜ್ಞಾನ ಪ್ರಪಂಚವನ್ನಾಗಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳನ್ನಾಗಲಿ ಅದಕ್ಕೆ ಒಡೆಯರು ಯಾರು? ಅದನ್ನ ಸೃಷ್ಟಿಸದ್ದು ಯಾರು? ಮನುಷ್ಯ ಅಂದುಕೊಂಡ ರೀತಿಯಲ್ಲಿ ಏನೂ ಇಲ್ಲದೆ ಇರುವಾಗ ಒಂದು ಎಂಪ್ಟಿ ಸ್ಪೇಸ್ ಅನ್ನ ದೇವರು ಕ್ರಿಯೇಟ್ ಮಾಡಿ ಬಿಟ್ಬಿಟ್ಟಾಗ ಮನುಷ್ಯ ಅಂದುಕೊಂಡಿದ್ದಕ್ಕೆ ಈ ಒಂದು ಭೂಮಿ ಆಕಾಶ ಉಂಟಾಯ್ತಾ? ಆತನು ಅಂದುಕೊಂಡಿದ್ದಕ್ಕಾಗಿ ಆತನು ಅನೇಕ ಡಿಸ್ಕವರೀಸ್ ಇನ್ವೆನ್ಷನ್ಸ್ ಮಾಡಿದಾರೆಲ್ಲ. ಏನು ಇಲ್ಲದ ಒಂದು ಖಾಲಿ ರೂಮ್ ನಲ್ಲಿ ಅವನನ್ನ ಹಿಕ್ಕಿ ಅದ್ರಲ್ಲಿ ನೀನು ಏನಾದ್ರೂ ತಯಾರಿಸು ಅಂತ ಹೇಳಿದ್ರೆ ಏನು ವಸ್ತುಗಳಿಲ್ದೆ ಆತನ ಏನಾದರೂ ಉಂಟು ಮಾಡಬಹುದಾ ಎಂಬುದಾಗಿ ಪ್ರಶ್ನೆ ಹಾಕಿಕೊಂಡರೆ ಪ್ರಿಯರೇ, ಖಂಡಿತವಾಗಿ
ಏನೂ ಇಲ್ಲದೆ ಆತನು ಏನನ್ನೂ ಮಾಡೋದಕ್ಕೆ ಅಥವಾ ಏನನ್ನೂ ಕಂಡುಹಿಡಿಯೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಈ ಮನುಷ್ಯ ಮಾತ್ರದವರು ಈ ಸೈಂಟಿಫಿಕ್ ವರ್ಲ್ಡ್ ಅಲ್ಲಿ ಏನೇ ಕಂಡುಹಿಡಿದಿದ್ದರು ಇದ್ದಂತಹ ವಸ್ತುವಿನಿಂದನೇ ಎಲ್ಲವನ್ನ ಕಂಡುಹಿಡಿಯೋದಕ್ಕೆ ಅವರಿಗೆ ಸಾಧ್ಯವಾಗಿದೆ. ಇರುವಂತಹ ವಸ್ತುವಲ್ಲಿ ಇರುವಂತಹ ಕ್ಯಾರೆಕ್ಟರ್ಸ್ ಏನು, ಅದ್ರಲ್ಲಿರುವಂತಹ ಚಿಕ್ಕ ವಸ್ತು, ಕಣ್ಣಿಗೆ ಕಾಣದ ವಸ್ತುವನ್ನ ಕಂಡುಹಿಡಿಯುವಂತಹ ಆ ಟೆಲಿಸ್ಕೋಪ್ ಇಂದ ಇತ್ತು, ಮೈಕ್ರೋಸ್ಕೋಪ್ ಇಂದ ಹಿಡಿದು ದೊಡ್ಡದಾಗಿ ಕಾಣುವಂತಹ ಈ ಒಂದು ಗ್ಯಾಲಕ್ಸಿ ವ್ಯೂ ಅನ್ನ ಕೂಡ ಮಾಡೋದಕ್ಕೆ ಶಕ್ತವಾಗಿರುವಂತ ಟೆಲಿಸ್ಕೋಪ್ ಮೂಲಕ ಎಲ್ಲವನ್ನ ಕಾಣಬಹುದಾಗಿರುವ ಜ್ಞಾನನ ಹೊಂದಿಕೊಂಡು ಈ ಒಂದು ರಿಸರ್ಚ್ ಮೈಂಡ್ ಮೂಲಕ ಅನೇಕ ಡಿಸ್ಕವರೀಸ್ ಅಂಡ್ ಇನ್ವೆನ್ಷನ್ಸ್ ಅನ್ನ ಮಾಡಿಕೊಂಡಿದ್ದಾರೆ. ಏನು ಇಲ್ಲದೆ ಅವರು ಒಂದು ಎಂಟಿ ಸ್ಪೇಸ್ ನಲ್ಲಿ ತಾವಾಗೆ ತಾವು ಅಂದುಕೊಂಡಿದ್ದಕ್ಕಾಗಿ ಎಲ್ಲನ ಉಂಟು ಮಾಡೋದಕ್ಕೆ ನಿಶಕ್ತರಾಗಿರ್ತಾರೆ. ಆದರೆ ಇರುವಂತ ವಸ್ತುಗಳ ಮೂಲಕ ಎಲ್ಲವನ್ನ ಕಂಡು ಹಿಡ್ಕೊಂಡಿದ್ದಾರೆ. ಸೊ ಇದು ಕೊಟ್ಟಂತ ಜ್ಞಾನ ಯಾರು? ಆ ಜ್ಞಾನವನ್ನ ಕೊಟ್ಟು ಅದನ್ನ ಉಪಯೋಗಿಸಿಕೊಳ್ಳೋದಕ್ಕೆ ಕೊಟ್ಟಂತ ವಿವೇಕ ಯಾರಿಂದ ಬಂದಂತದ್ದು? ಜ್ಞಾನಕ್ಕೆ, ವಿವೇಕಕ್ಕೆ ಮತ್ತು ಈ ಪ್ರಪಂಚದಲ್ಲಿ ಆಗ್ತಿರುವಂತಹ ಎಲ್ಲ ಕಾರ್ಯಗಳಿಗೆ, ಎಲ್ಲ ವಸ್ತು ಯಾರ ಮಾತನ್ನು ಒಬೆ ಮಾಡುತ್ತೆ ಪ್ರಶ್ನಿಸಿಕೊಂಡಾಗ ಪ್ರಿಯರೇ, ವಾಕ್ಯದ ಮೂಲಕನೇ ಎಲ್ಲವನ್ನ ನಾವು ತಿಳಿದುಕೊಳ್ಳೋಣ. ಪ್ರಾರಂಭ ವಾಕ್ಯವಾಗಿ ನಾವು ಯೆರೆಮೀಯನು, ಪ್ರವಾದಿಯಾದ ಯೆರೆಮೀಯನು ಬರೆದಂತಹ ಗ್ರಂಥ 10ನೇ ಅಧ್ಯಾಯದ 12ನೇ ವಚನವನ್ನ ನೋಡಿಕೊಳ್ಳೋಣ. ಯೆರೆಮೀಯ ಪ್ರವಾದಿ ಬರೆದ ಗ್ರಂಥ 10ನೇ ಅಧ್ಯಾಯದ 12ನೇ ವಚನ ನಾನೇ ಓದಿಕೊಳ್ಳುತ್ತೇನೆ. ಆತನು ತನ್ನ ಶಕ್ತಿಯಿಂದ ಭೂಮಿಯನ್ನು ನಿರ್ಮಿಸಿ, ತನ್ನ ಜ್ಞಾನದಿಂದ ಲೋಕವನ್ನು ಸ್ಥಾಪಿಸಿ, ತನ್ನ ವಿವೇಕದಿಂದ ಆಕಾಶ ಮಂಡಲವನ್ನು ಹರಡಿದ್ದಾನೆ. ಸಾಕು ಪ್ರಿಯರೇ. ಸೊ ಆತನು ತನ್ನ ಶಕ್ತಿಯಿಂದ ಭೂಮಿಯನ್ನು ನಿರ್ಮಿಸಿ, ತನ್ನ ಜ್ಞಾನದಿಂದ ಲೋಕವನ್ನು ಸ್ಥಾಪಿಸಿ, ತನ್ನ ವಿವೇಕದಿಂದ ಆಕಾಶ ಮಂಡಲವನ್ನು ಹರಡಿದ್ದಾನೆ. ಸೊ ಇದರಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತಿದೆ, ದೇವರೇ ಈ ಸಮಸ್ತಕ್ಕೆ ಒಡೆಯನು, ಮೂಲ ಕಾರಣನು. ಆತನು ಅಂದುಕೊಂಡ ಮಾತ್ರಕ್ಕೆ ಈ ಜಗತ್ತನ್ನು ತನ್ನ ಮಾತಿನಿಂದ, ವಾಕ್ಯದಿಂದ ಸೃಷ್ಟಿಸಿದ್ದಾರೆ. ತನ್ನ ಜ್ಞಾನ ವಿವೇಕಗಳಿಂದ ಈ ಭೂಲೋಕವನ್ನಾಗಲಿ ಆಕಾಶವನ್ನಾಗಲಿ ಹರಡಿದ್ದಾರೆ ಎಂಬುದಾಗಿ. ಸೊ ಮನುಷ್ಯ ತಾನು ಹಾಗೆ ಅಂದ್ಕೊಂಡ ಮಾತ್ರಕ್ಕೆ ಇಲ್ಲಿ ಭೂಲೋಕ ಉಂಟಾಗಲಿ, ಇಲ್ಲಿ ಆಕಾಶ ಉಂಟಾಗಲಿ ಅಂತ ಅಂದ್ಕೊಂಡ ತಕ್ಷಣ ಆಗೋದಕ್ಕೆ ಚಾನ್ಸ್ ಇದೆಯಾ ಅಂತ ನೋಡೋದಾದ್ರೆ ಖಂಡಿತವಾಗಿಲ್ಲ ಪ್ರಿಯರೇ. ಈ ಲೋಕವನ್ನಾಗಲಿ ಪರಲೋಕವನ್ನಾಗಲಿ ಅನೇಕ ಲೋಕಗಳನ್ನ ಸೃಷ್ಟಿಸಿ ಅದಕ್ಕೆ ಒಡೆಯನಾಗಿ ಇರುವಂತಹ ಎಲ್ಲಾ ವಸ್ತುಗಳು, ಚಿಕ್ಕ ಕಣ್ಣಿಗೆ ಕಾಣದ ವಸ್ತುವಿಂದ ದೊಡ್ಡ ನಕ್ಷತ್ರಗಳು ಆತನ ಮಾತುಗಳನ್ನು ಕೇಳುವಂತದ್ದಾಗಿದೆ. ಸೊ ಆತನೇ ನಮ್ಮ ಸೃಷ್ಟಿಕರ್ತನಾದಂತಹ ದೇವರಾಗಿರ್ತಾರೆ. ಆತನ ಮಹತ್ವ ಎಂಥದ್ದು, ಆತನಲ್ಲಿ ಎಂತ ಮಹಾಜ್ಞಾನ ಇದೆ. ಸೊ ಆತನಿಗೆ ಜ್ಞಾನ ಇದ್ದಿದ್ದರಿಂದಲೇ ಈ ಲೋಕವನ್ನ ಈ ರೀತಿಯಾಗಿ ಉಂಟು ಮಾಡಿರೋದಾದರೆ, ಆತನಲ್ಲಿ ವಿವೇಕ ಇರೋದಕ್ಕೆ ಈ ಲೋಕವನ್ನ ಇಷ್ಟು ಅಂದ ಚಂದವಾಗಿ ಮತ್ತು ಒಂದೊಂದು ವಸ್ತುವನ್ನು ಪರಿಶೋಧಿಸುವುದಾದರೆ ಅದರಲ್ಲಿ ಇರುವಂತಹ ಅಡಕವಾಗಿರೋ ಮಹಾಜ್ಞಾನವನ್ನ ನಾವು ಕಾಣುವುದಾದರೆ ಆಶ್ಚರ್ಯ ಅನಿಸುತ್ತದೆ ಪ್ರಿಯರೇ. ಯಾಕೆ ಗೊತ್ತಾ? ಒಬ್ಬ ಮನುಷ್ಯನಲ್ಲಿ ಜ್ಞಾನ ಇದ್ದದಕ್ಕಾಗಿಯೇ ಆತನ ಏನ್ ಮಾಡಿದ್ದಾನೆ, ಇರುವಂತ ವಸ್ತುಗಳ ಮೂಲಕ ಅನೇಕ ಕಾರ್ಯಗಳನ್ನ ಕಂಡು ಹಿಡಿದಿದ್ದಾನೆ, ಅನೇಕ ಡಿಸ್ಕವರೀಸ್ ಅಂಡ್ ಇನ್ವೆನ್ಷನ್ಸ್ ಅನ್ನ ಮಾಡಿಕೊಂಡಿದ್ದಾನೆ. ಏನು ಇಲ್ಲದಿದ್ದರೆ ಅವನಿಂದ ಏನು ಸಾಧ್ಯವಾಗುತ್ತಿರಲಿಲ್ಲ. ಸೊ ಆ ಮಹಿಮೆ ಘನತೆಯಲ್ಲಿ ಯಾರಿಗೆ ಸಲ್ಲಬೇಕೆಂದರೆ ದೇವರಿಗೆ ಸಲ್ಲಬೇಕು. ಆತನು ಕೊಟ್ಟ ಜ್ಞಾನಕ್ಕೆ ಸಲ್ಲಬೇಕು. ಜ್ಞಾನವನ್ನು ಕೊಟ್ಟಂತಹ ದೇವರಿಗೆ ಎಲ್ಲ ಮಹಿಮೆಯು ಸಲ್ಲಬೇಕಾಗುತ್ತದೆ. ಸೊ ಇಲ್ಲಿ ಮನುಷ್ಯ ಅಥವಾ ಅವನ ಇನ್ವೆನ್ಷನ್ಸ್, ಡಿಸ್ಕವರೀಸ್ ಏನೇ ಮಾಡಿದರೂ ಅದು ದೇವರು ಕೊಟ್ಟ ಜ್ಞಾನದಿಂದಲೇ. ಆ ಜ್ಞಾನವನ್ನು ಉಪಯೋಗಿಸಿಕೊಳ್ಳೋದಕ್ಕೆ ವಿವೇಕವನ್ನು ಸಹ ಅದು ದೇವರಿಂದನೇ ಬರುವಂತದ್ದು. ಅವೆರಡಕ್ಕೂ ಒಡೆಯನಾಗಿರುವಂತಹ ತಂದೆಯಾದ ದೇವರು ಈ ಲೋಕವನ್ನು ಅದ್ಭುತವಾಗಿ ಮಹೋನ್ನತವಾಗಿ ಸೃಷ್ಟಿಸಿ ಮಾನವರಿಗೆ ನೀಡಿರುವಂತದ್ದು ಪ್ರಿಯರೇ. ಸೊ ಈ ವಾಕ್ಯದಲ್ಲಿ ನಮ್ಗೆ ಸಾಬೀತಾಯಿತು ದೇವರೇ ಮಹಾಜ್ಞಾನಿ ಎಂಬುದಾಗಿ. ಆತನೇ ಅಂದುಕೊಂಡ ಮಾತ್ರದಲ್ಲೇ ಈ ಲೋಕವು ನಿರ್ಮಿತವಾದವು. ಮತ್ತು ನೆಕ್ಸ್ಟ್ ಕೆಳಗಿನ ವಾಕ್ಯಗಳಲ್ಲಿ ನೋಡುವಾಗ, ಆತನ ಗರ್ಜನೆಗೆ ಆಕಾಶದಲ್ಲಿ ನೀರು ಮೊರ್ರೋ ಎನ್ನುತ್ತದೆ. ಆತನು ಭೂಮಿಯ ಕಟ್ಟ ಕಡೆಯಿಂದ ಮೋಡಗಳನ್ನು ಏರ ಮಾಡುತ್ತಾನೆ
ಮಳೆಗೋಸ್ಕರ ಮಿಂಚನ್ನು ಹೊಳೆಯ ಮಾಡುತ್ತಾನೆ, ತನ್ನ ಭಂಡಾರದಿಂದ ಗಾಳಿಯನ್ನು ಬೀಸ ಮಾಡುತ್ತಾನೆ. ಸೊ ಆತನು ಅಂದುಕೊಂಡ ಮಾತ್ರಕ್ಕೆ ಏನಾಗುತ್ತಂದ್ರೆ ಭೂಮಿಯ ಕಟ್ಟ ಕಡೆಯಿಂದ ಮೋಡಗಳನ್ನು ಏರ ಮಾಡುತ್ತಾನೆ ಎಂಬುದಾಗಿ. ಭೂಮಿಯ ಕಟ್ಟ ಕಡೆಗಳಿಂದ ಮೋಡಗಳು ಹೇಗೆ ಉತ್ಪತ್ತಿಯಾಗುತ್ತದೆ? ಸಹಜ ಪ್ರಕ್ರಿಯೆ ನಮಗೆ ತಿಳಿದಿರುವಂತದ್ದೇ. ಸಮುದ್ರದಲ್ಲಿರುವಂತಹ ನೀರು ಸೂರ್ಯನ ತಾಪದಿಂದ ಏನಾಗುತ್ತದೆ, ಆವಿಯಾಗಿ ಮಾರ್ಪಟ್ಟು ಲೈಟ್ ವೇಟ್ ಆಗಿ ಮೇಲೆ ಸೆಟಲ್ ಆಗುತ್ತದೆ ಆಕಾಶದ ಕೆಳಭಾಗಕ್ಕೆ. ಅದು ಹೆವಿ ಆದಷ್ಟು ಅದೇನಾಗುತ್ತಂದ್ರೆ ಕಂಡೆನ್ಸೇಷನ್ ಆಗಿ ಕೆಳಗೆ ಮಳೆಯಾಗಿ ನಮಗೆ ಇಳಿದು ಬರುವಂತದ್ದು. ಸೊ ನೇಚರಲ್ಲಿ ಇಷ್ಟು ಜ್ಞಾನ ಇದ್ದವರಿಗೆ ಮಾತ್ರನೇ ಅದನ್ನ ಆ ಮೆಕ್ಯಾನಿಸಮ್ ಅನ್ನ ಇಡೋದಕ್ಕೆ ಸಾಧ್ಯವಾಯಿತಾ ಅಂದರೆ ಖಂಡಿತವಾಗಿ ಹೌದು. ಆ ಜ್ಞಾನ ಯಾರಲ್ಲಿ ಇದೆ ಅಂದರೆ ದೇವರಲ್ಲಿ ಇರುವಂತದ್ದು. ದೇವರಲ್ಲಿ ಆ ಒಂದು ಜ್ಞಾನದ ಪ್ರಕ್ರಿಯೆ ಇದ್ದದ್ದಕ್ಕಾಗಿಯೇ ಇಲ್ಲಿರುವಂತ ಸಮುದ್ರದ ನೀರು ಆವಿಯಾಗಿ ಮಾರ್ಪಡುವುದಾಗಿರಬಹುದು, ಅಲ್ಲಿ ಹೋಗಿ ಮೋಡದ ಒಂದು ವಾತಾವರಣ ಬರುವಂತದ್ದು, ಆ ಮೋಡ ಒಂದಕ್ಕೆ ಒಂದು ಡ್ಯಾಶ್ ಆಗಿರೋ ಮೂಲಕ ಅಲ್ಲಿ ಬರುವಂತಹ ಲೈಟ್ನಿಂಗ್ಸ್ ಥಂಡರ್ಸ್ ಅಂದ್ರೆ ಮಿಂಚು ಗುಡುಗು, ಇದು ಕೆಮಿಕಲ್ ಪ್ರಕ್ರಿಯೆ ಯಾವ ರೀತಿಯಾಗಿ ಒಳಗೊಂಡಿರುತ್ತದೆ ಮತ್ತು ಅದು ಕೊನೆಯಲ್ಲಿ ನಮಗೆ ಕಂಡೆನ್ಸೇಷನ್ ಮೂಲಕ ಮಳೆಯಾಗಿ ಸುರಿಯುವಂತದ್ದು. ಈ ಒಂದು ಪ್ರಕ್ರಿಯೆಯಲ್ಲಿ ಎಷ್ಟು ಜ್ಞಾನ ಇದೆ ಪ್ರಿಯರೇ. ಇದನ್ನು ಮಾಡಿದಂತಹ ತಂದೆಯು ಮಹಾಜ್ಞಾನಿ ಆಗ್ತಾರೆ, ಮಹಾ ರಿಸರ್ಚರ್ ಆಗ್ತಾರೆ, ಅವರು ಮಹಾವಿಜ್ಞಾನಿ ಆಗ್ತಾರೆ. ಸೊ ನಮಗೆ ಗೊತ್ತಾಯ್ತು ಈ ಲೋಕದ ವಿಜ್ಞಾನಿಗಳು ಯಾವ ರೀತಿಯಾಗಿ ಇದ್ದಾರೆ, ನಿಜವಾದಂತಹ ವಿಜ್ಞಾನಿ ನಿಜವಾದ ರೀತಿಯಲ್ಲಿ ಯಾವ ರೀತಿಯಲ್ಲಿ ಜ್ಞಾನದಿಂದ ಈ ಲೋಕವನ್ನು ಉಂಟು ಮಾಡಿದ್ದಾರೆ. ಈ ಲೋಕದಲ್ಲಿ ಆಗುತ್ತಿರುವಂತಹ ಸಹಜ ಪ್ರಕ್ರಿಯೆಗಳು, ಅದರಲ್ಲಿರುವಂತಹ ಒಳ ಜ್ಞಾನವನ್ನು ಅರಿಯೋದಾದರೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ ಪ್ರಿಯರೇ. ಅದೇ ರೀತಿಯಾಗಿ ದೇವರು ಯಾವ ರೀತಿಯಾಗಿ ಮಳೆಯನ್ನ ಈ ಲೋಕಕ್ಕೆ ತಂದಿದ್ದಾರೆ, ಮಿಂಚನ್ನು ಯಾಕೆ ಬೀಸು ಮಾಡುವುದಕ್ಕೆ, ಯಾಕೆ ಮಿಂಚು ಬರ್ತಾ ಇದೆ, ಯಾಕೆ ಗುಡುಗು ಬರ್ತಾ ಇದೆ, ಆಲೋಚಿಸಿದ್ದೀರಾ ಯಾವತ್ತಾದ್ರೂ? ಮಿಂಚನ್ನು ಬರೋ ಉದ್ದೇಶ ಆಗಿರಬಹುದು, ಗುಡುಗು ಬರುವಂತಹ ಉದ್ದೇಶ ಆಗಿರಬಹುದು, ಮಳೆಗೆ ಮುಂಚೆ ಇವೆರಡು ಬರುವಂತದ್ದು ಯಾತಕ್ಕಾಗಿ? ಯಾಕಂದ್ರೆ ಈ ಭೂಲೋಕದಲ್ಲಿ ದೇವರು ಅದರಲ್ಲಿ ಅಡಗಿಸಿರುವ ಜ್ಞಾನ ಎಂತದ್ದಂದರೆ ಪ್ರೇರೆ, ಲೋಕದಲ್ಲಿ ಬೇಕಾಗಿರುವಂತಹ ನಮಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ನೀರು, ಗಾಳಿ, ಹಾಗೆ ಈ ಪ್ರಕೃತಿಯಲ್ಲಿ ಬೇಕಾಗಿರುವಂತಹ ಗಿಡ ಮರಗಳು. ಇದು ನಮಗೆ ಮುಖ್ಯವಾಗಿ ಬೇಕಾಗುವಂಥದ್ದು. ಅದಕ್ಕೆ ಏನ್ ಬೇಕು? ಮಳೆ ಬರುವುದಕ್ಕೆ ಏನ್ ಬೇಕು? ನೀರು ಆವಿಯಾಗಿ ಅದಾಗಿದ ತಕ್ಷಣ ಮೋಡಗಟ್ಟಿ ಮಳೆ ಬರುವಂತದ್ದು. ಸೊ ಈ ಮಳೆ ಬರುವುದಕ್ಕೆ ಮುಂಚೆ ನಾವು ನೋಡಬಹುದು ಅನೇಕ ಕಡೆ ಏನಾಗುತ್ತೆ, ಮಿಂಚು ಗುಡುಗುಗಳು ಬರುತ್ತೆ. ಯಾಕೆ ಮಿಂಚು ಬರುತ್ತೆ? ಈ ಭೂಲೋಕದಲ್ಲಿ ಅಟ್ಮಾಸ್ಫಿಯರ್ ಸುತ್ತ ಏನಾಗಿದೆ ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಇದೆ. ಸೊ ಭೂಲೋಕವು ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆಗಿ ಇದ್ದಾಗ ಈ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆಗಿರುವಂತ ಈ ಭೂಲೋಕವನ್ನ ಚಾರ್ಜ್ ಮಾಡೋದಕ್ಕೆ ಈ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಅಂತ ಏನಿರುತ್ತೆ, ಇದು ಅವಾಗವಾಗ ಈ ಒಂದು ಅಟ್ಮಾಸ್ಫಿಯರ್ ಅನ್ನ ಅಥವಾ ಇಲ್ಲಿರುವಂತಹ ಭೂಲೋಕದಲ್ಲಿರುವಂತಹ ಅಟಾಮಿಕ್ ಸ್ಟ್ರಕ್ಚರ್ಸ್ ಏನಿರುತ್ತೆ ಇದೆಲ್ಲನ ಎನರ್ಜೈಸ್ ಮಾಡೋದಕ್ಕೋಸ್ಕರ ಲೈಟ್ನಿಂಗ್ ಅನ್ನ ದೇವರು ತಂದಿದ್ದಾರೆ. ಸೊ ಈ ಲೈಟ್ನಿಂಗ್ ಮೂಲಕ ಏನಾಗ್ತಿದೆ ಅಂದ್ರೆ ಈ ಒಂದು ಎಲೆಕ್ಟ್ರಿಕ್ ಸಿಸ್ಟಮ್ ಅಂತ ಏನಿದೆ, ಎಲೆಕ್ಟ್ರಿಕಲ್ ಎನರ್ಜಿ ಈ ಭೂಲೋಕದಲ್ಲಿ ಏನಿದೆ ಅದನ್ನ ಎನರ್ಜೈಸ್ ಮಾಡುತ್ತೆ, ಅದನ್ನ ಚಾರ್ಜ್ ಮಾಡುತ್ತೆ. ಸೊ ಅದಾದ ತಕ್ಷಣ ಏನಾಗುತ್ತದೆ, ಥಂಡರ್ ಅಂದ್ರೆ ಇವಾಗ ಒಂದು ಸಿಡಿಲು, ಗುಡುಗು ಇದು ಉಂಟಾಗುತ್ತದೆ. ಸೊ ಇದು ಉಂಟಾದ ತಕ್ಷಣ ನಮಗೆ ಏನಾಗುತ್ತದೆ, ಮಳೆ ಬರುವಂತಹ ಒಂದು ಸಾಧ್ಯತೆಗಳು ಉಂಟಾಗುತ್ತದೆ ಎಂಬುದಾಗಿ. ಸೊ ಈ ಒಂದು ಲೈಟ್ನಿಂಗ್ಸ್ ಥಂಡರ್ಸ್ ಮೂಲಕ ಇನ್ನೊಂದು ಬೆನಿಫಿಟ್ ಇದೆ. ಒಂದು ನಮ್ಮ ಒಂದು ಅರ್ತ್ ನ ಎಲೆಕ್ಟ್ರಿಕಲ್ ಎನರ್ಜಿಯನ್ನ ಎನರ್ಜೈಸ್ ಮಾಡೋದು ಒಂದು ಇದರಲ್ಲಿ, ಆದರೆ ಇನ್ನೊಂದು ಸಾಧ್ಯತೆಯಲ್ಲಿ ಭೂಮಿಯ ಸುತ್ತಲೂ ದೇವರು ಸೂರ್ಯನ ಕಿರಣಗಳು ನೇರವಾಗಿ ತನ್ನ ಮಕ್ಕಳಿಗೆ ಬಿದ್ದು ಹಾನಿ ಮಾಡಬಾರದೆಂಬುದಾಗಿ ಒಂದು ಒಳ್ಳೆಯ ಸುರಕ್ಷಣೆಯ ಲೇಯರ್ ಅನ್ನ ಸ್ಥಾಪಿಸಿದ್ದಾರೆ. ಅದು ಓಝೋನ್ ಲೇಯರ್ ಅಂತ. ಸೊ ಈ ಓಝೋನ್ ಲೇಯರ್ ಅನ್ನು ಕೂಡ ಈ ಮಿಂಚು ಅಥವಾ ಈ ಗುಡುಗು ಅಂತ ಏನನ್ನು ದೇವರು ಸೃಷ್ಟಿಸಿದ್ದಾರೆ, ಇದರ ಮೂಲಕ ಈ ಓಝೋನ್ ಲೇಯರ್ಗೆ ಬೇಕಾದಂತಹ ಕೆಮಿಕಲ್ಸ್ ಕೂಡ ಈ ಮಿಂಚಿನ ಮೂಲಕವಾಗಲಿ ಈ ಗುಡುಗಿನ ಮೂಲಕವಾಗಲಿ
ಅದು ಪ್ರೊವೈಡ್ ಮಾಡುವಂಥದ್ದಾಗಿದೆ. ಸೊ ಅದು ಆ ಓಝೋನ್ ಲೇಯರ್ ಅನ್ನು ಕೂಡ ದೃಢೀಕರಿಸುವಂಥದ್ದಾಗಿದೆ. ಅದಕ್ಕೆ ಬೇಕಾದ ಕೆಮಿಕಲ್ ಸಪ್ಲೈಯನ್ನ ನೀಡುವಂಥದ್ದಾಗಿರುತ್ತದೆ. ಸೊ ಎಷ್ಟು ಅದ್ಭುತ ಪ್ರಿಯರೇ! ಹಾಗಾದರೆ ಈ ಮಿಂಚಿನಿಂದ ಗುಡುಗಿನಿಂದ ಎಷ್ಟು ಲಾಭ ಇದೆಯಾ ಭೂಮಿಗೆ? ಖಂಡಿತವಾಗಿ ಹೌದು. ಮತ್ತೊಂದು ಒಂದು ಸಂಗತಿಯನ್ನು ನಾವು ನೋಡೋಣ. ತನ್ನ ಭಂಡಾರದಿಂದ ಗಾಳಿಯನ್ನು ಬೀಸ ಮಾಡುತ್ತಾನೆ ಎಂಬುದಾಗಿ. ಸೊ ಈ ಪ್ರಕೃತಿಯಲ್ಲಿ ಇರುವಂತಹ ಲೇಯರ್ಸ್ ಅನ್ನ ನೋಡೋದಾದ್ರೆ 5 ಲೇಯರ್ಸ್, ಟಾಪ್ 5 ಲೇಯರ್ಸ್ ಅಂತ ನಾವೇನ್ ನೋಡ್ಕೋಬಹುದು. ನಾವಿರುವಂತ ಲೇಯರು ಅಟ್ಮಾಸ್ಫಿಯರ್, ಅದಾದ್ಮೇಲೆ ಎಷ್ಟೊಂದು ಲೇಯರ್ಸ್ ಬರುತ್ತೆ. ಸ್ಟ್ರಾಟೋಸ್ಫಿಯರ್ ಆಗಿರ್ಬೋದು, ಮೀಸೋಸ್ಫಿಯರ್ ಆಗಿರ್ಬಹುದು. ಸೊ ಇದೆಲ್ಲ ನಾವು ಯಾತಕ್ಕಾಗಿ ದೇವ್ರು ಇಷ್ಟು ಲೇಯರ್ಸ್ ಅನ್ನ ಉಂಟು ಮಾಡಿದ್ದಾರೆ? ಯಾತಕ್ಕಾಗಿ ಈ ಒಂದು ಪ್ರಪಂಚ ದೇಶವನ್ನು ಗಾಳಿಯಿಂದ ಸೃಷ್ಟಿಸಿ ಇಲ್ಲಿ ನಾವು ಮನುಷ್ಯರು ಈ ಗಾಳಿ ತುಂಬಿರುವಂತಹ ಲೇಯರ್ ಅಲ್ಲಿ ಇರ್ಬೇಕಂತ ಅನ್ಕೊಂಡಿದ್ದಾರೆ? ಮಧ್ಯ ಆಕಾಶದಲ್ಲಿ ನಮ್ಮನ್ನ ಬಿಡ್ಬೋದಿತ್ತಲ್ಲ. ಸೊ ಅಲ್ಲಿ ಹೋದ್ರೆ ನಮ್ಗೆ ಇಲ್ಲಿರುವಂತ ಗಾಳಿ ಸಿಗುತ್ತಾ? ಖಂಡಿತವಾಗಿ ಇಲ್ಲ ಪ್ರಿಯರೇ. ನಾವು ಎತ್ತರ ಪ್ರದೇಶಕ್ಕೆ ಹೋಗ್ತಾ 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 ಗಾಳಿ ಅಂತ ಪರಿಣಾಮ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಪ್ರೆಷರ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಟ್ಮಾಸ್ಫಿಯರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಲೆವೆಲ್ಸು. ಸೊ ಈ ಲೋಕದಲ್ಲಿ, ಭೂಲೋಕದಲ್ಲಿ ಇರುವಂತಹ ನಮ್ಮ ಸುತ್ತಲಿರುವಂತಹ ಈ ಅಟ್ಮಾಸ್ಫಿಯರ್ ಅಲ್ಲಿ ನಾವಿದ್ರೆ ನಮಗೆ ಫ್ರೆಶ್ ಆದಂತಹ ಉಸಿರಾಡೋದಕ್ಕೆ ಬೇಕಾದಂತಹ ಗಾಳಿ, ಆಕ್ಸಿಜನ್, ಅದರಲ್ಲಿ ಸಂಬಂಧಿಸಿದಂತಹ ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಇದೆಲ್ಲವೂ ಸಣ್ಣ ಪ್ರಮಾಣದಲ್ಲಿ ಮಿಕ್ಸ್ ಆಗಿ ನಮಗೆ ಬೇಕಾದಂತಹ ಆಮ್ಲಜನಕ ಮುಖ್ಯವಾಗಿ ನಮಗೆ ಉಸಿರಾಟಕ್ಕೆ ಅವಶ್ಯವಾಗಿದೆ ಎಂಬುದಾಗಿ ದೇವರಿಗೆ ತಿಳಿದದೆ ಪ್ರಿಯರೇ. ಸೊ ದೇವರಿಗೆ ಎಲ್ಲವೂ ತಿಳಿದಿದೆಯಾ ಎಂಬುದಾಗಿ ನೋಡೋದಾದ್ರೆ ಖಂಡಿತವಾಗಿ ಆತನಿಗೆ ಸಕಲವೂ ತಿಳಿದದೆ. ಸೊ ನಾವು ನೆಕ್ಸ್ಟ್ ನೋಡೋದಾದ್ರೆ ದೇವರು ಇವಾಗ ನಮಗೆ ಉಂಟು ಮಾಡಿದದ್ದು ಬೇಕಾದಂತಹ ಮಳೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಗಾಳಿ ನಮಗೆ ಉಸಿರಾಡೋದಕ್ಕೆ ಕೊಟ್ಟಿದ್ದಾರೆ. ಸೊ ಇದೆಲ್ಲವನ್ನು ಉಂಟು ಮಾಡಿದಂತಹ ದೇವರು ಎಷ್ಟು ದೊಡ್ಡ ಜ್ಞಾನಿಯಾಗಿರಬಹುದು ಪ್ರಿಯರೇ. ತನು ಮಹಾಜ್ಞಾನಿ ಎಂಬುದಾಗಿ ಈ ವಾಕ್ಯದ ಮೂಲಕ ನಮಗೆ ಸ್ಪಷ್ಟವಾಗಿದೆ ಅಲ್ಲವಾ? ಸೊ ಗಾಡ್ ಇಸ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್, ಹಿ ಇಸ್ ದ ಗ್ರೇಟೆಸ್ಟ್ ರಿಸರ್ಚರ್. ಆಕ್ಚುಲಿ ಹೇಳ್ಬೇಕಾದ್ರೆ ಈ ವಾಕ್ಯದಲ್ಲಿ ಒಂದು ಫಿಸಿಕ್ಸ್ಗೆ ಸಂಬಂಧಪಟ್ಟದಾಗಿರಬಹುದು, ಕೆಮಿಸ್ಟ್ರಿಗೆ ಸಂಬಂಧಪಟ್ಟದಾಗಿರಬಹುದು, ಎಲ್ಲ ಅಂಶ ಇತ್ತು ಅಂತ ನಮ್ಗೆ ಅನ್ಸಿದೆಯಾ? ಖಂಡಿತವಾಗಿ ಹೌದು. ಸೊ ನೆಕ್ಸ್ಟ್ ಒಂದು ವಚನಕ್ಕೆ ನಾವು ಹೋಗೋಣ. ಏಷಾಯನು ಬರೆದಂತಹ ಗ್ರಂಥ 40ನೇ ಅಧ್ಯಾಯದ 12ನೇ ವಚನ. ಏಷಾಯಿ ಪ್ರವಾದನೆಯ ಗ್ರಂಥ 40ನೇ ಅಧ್ಯಾಯದ 12ನೇ ವಚನ. ಇದರಲ್ಲಿ ನೋಡಿಕೊಳ್ಳೋಣ ದೇವರು ಮಹಾ ವಿಜ್ಞಾನಿಯ ಜೊತೆಗೆ ಅವರು ಉತ್ತಮವಾದಂತಹ ಮ್ಯಾಥಮೆಟಿಷಿಯನ್ ಎಂಬುದಾಗಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಯಾವನು ಸಾಗರ ಸಮುದ್ರಗಳನ್ನು ಸೆರೆಯಿಂದ ಅಳೆತ ಮಾಡಿದನು, ಯಾವನು ಆಕಾಶ ಮಂಡಲದ ಪರಿಮಾಣವನ್ನು ಗೇಣಿನಿಂದ ನಿರ್ಮಿಸಿದನು, ಭೂಲೋಕದ ಮಣ್ಣೆಲ್ಲ ಕೊಳಗಕ್ಕೆ ತುಂಬಿದವನು ಯಾರು, ಬೆಟ್ಟಗಳನ್ನು ತ್ರಾಸಿನಿಂದ ಗುಡ್ಡಗಳನ್ನು ತಕ್ಕಡಿಯಿಂದಲೂ ತೂಗಿದವನು ಯಾರು? ಓಕೆ ಪ್ರಿಯರೇ, ಸೊ ಈ ವಾಕ್ಯದಲ್ಲಿ ಏನು ನಾವು ಓದ್ಕೊಂತಿದ್ದೀವಿ? ಯಾವನು ಸಾಗರ ಸಮುದ್ರಗಳನ್ನು ಸೆರೆಯಿಂದ ಅಳತೆ ಮಾಡಿದನು, ಯಾವನು ಆಕಾಶ ಮಂಡಲದ ಪರಿಮಾಣವನ್ನು ಗೇಣಿ ನಿರ್ಣಯಿಸಿದವನು, ಭೂಲೋಕದ ಮಣ್ಣನ್ನೆಲ್ಲ ಕೊಳಗಕ್ಕೆ ತುಂಬಿದವನು ಯಾರು, ಬೆಟ್ಟಗಳನ್ನು ತ್ರಾಸಿನಿಂದಲೂ ಗುಡ್ಡಗಳನ್ನು ತಕ್ಕಡಿಯಿಂದಲೂ ತೂಗಿದವನು ಯಾರು, ಯೆಹೋವನ ಆತ್ಮಕ್ಕೆ ಯಾವನು ವಿಧಿಯನ್ನು ನೇಮಿಸಿದನು, ಯಾವನು ಆಲೋಚನಾಕರ್ತನಾಗಿ ಆತನಿಗೆ ಉಪದೇಶಿಸಿದನು. ಈ ಒಳ್ಳೆಯ ವಾಕ್ಯವೊಂದು ನಮಗೆ ದೇವರು ಯಾವ ರೀತಿಯಾಗಿ ಈ ಪ್ರಕೃತಿಯಲ್ಲಿ ನಿರ್ಮಿಸಿದಂತಹ ಒಂದೊಂದು ವಸ್ತುವನ್ನು ಎಷ್ಟು ಅಳತೆ ಮಾಡಿಕ್ಕಿದ್ದಾರೆ, ಎಷ್ಟು ಅದರ ಅಗಲ ಆಗಿರಬಹುದು, ಉದ್ದ ಆಗಿರಬಹುದು, ಅದರ ಹೈಟ್ ಎಷ್ಟು ಇರಬೇಕು, ಇದೆಲ್ಲವನ್ನ ಯೋಚಿಸಿ ಇಟ್ಟಿದ್ದಾರಾ ಎಂಬುದಾಗಿ ನಾವು ಹೇಳೋದಾದರೆ ಖಂಡಿತವಾಗಿ ಎಲ್ಲವನ್ನ ಬೇಕಾದಷ್ಟು ತಕ್ಕ ಪ್ರಮಾಣದಲ್ಲಿ ಎಲ್ಲವನ್ನ ಅಳತೆ ಮಾಡಿ ಇಟ್ಟಿದ್ದಾರೆ ಅಂತ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ಏನ್ ಮಾಡ್ತಿದಾರಂತೆ ದೇವರು? ಯಾವನು ಸಾಗರ ಸಮುದ್ರಗಳನ್ನು ಸೆರೆಯಿಂದ ಅಳತೆ ಮಾಡಿದನು. ಸಾಗರ ಇಷ್ಟು ಪರ್ಸೆಂಟ್ ಇರಬೇಕು,
ಈ ಭೂಲೋಕದಲ್ಲಿ ನಾವು ನೋಡೋದಾದ್ರೆ ನೀರಿನ ಪ್ರಮಾಣ ಬಂದು ಎಷ್ಟಿದೆ ಮತ್ತು ಭೂಮಿ ಬರಿದಾದ ಭೂಮಿಯ ಪ್ರಮಾಣ ಎಷ್ಟಿದೆ. 70% ಆಫ್ ದಿ ಅರ್ತ್ ಇಸ್ ವಿತ್ ವಾಟರ್. ವಾಟರ್ ಅಂದ್ರೆ ನೀರಿನಿಂದ ತುಂಬಿಕೊಂಡಿದೆ 20 ಭಾಗದಷ್ಟು. 30ರಷ್ಟು ಭಾಗದಷ್ಟು ಒಣ ನೆಲದಿಂದ ತುಂಬಿಕೊಂಡಿದೆ. ಸೊ 70 ಭಾಗ ಅಷ್ಟು ನೀರಿರ್ಬೇಕು ಮತ್ತು 30 ಭಾಗ ಅಷ್ಟು ನೆಲ ಇರ್ಬೇಕಂತ ದೇವರು ಅಳತೆ ಮಾಡಿದಾರ. ಖಂಡಿತವಾಗಿ ಅಳತೆ ಮಾಡಿದ್ದಾರೆ. ಯಾವನು ಆಕಾಶ ಮಂಡಲದ ಪರಿಮಾಣವನ್ನು ಏನಿನಿಂದ ನಿರ್ಮಿಸಿದನು. ಆಕಾಶವು ಇಷ್ಟು ಅಗಲವಾಗಿರ್ಬೇಕು. ಈ ಭೂಲೋಕಕ್ಕೂ ಆಕಾಶದಲ್ಲಿರುವಂತಹ ಪ್ರಪಂಚದಲ್ಲಿ ಉಂಟಾಗಿರುವಂತಹ ಈ ಲೋಕ ಮತ್ತು ಸೌರಮಂಡಲ, ಸನ್ ಮತ್ತೆ ಅರ್ತ್ ಅಂದ್ರೆ ಸೂರ್ಯ ಮತ್ತೆ ಭೂಮಿ, ಇವರ ಡಿಸ್ಟೆನ್ಸ್ ಇಷ್ಟೇ ಇರ್ಬೇಕು. ಸೂರ್ಯನಿಂದ ಭೂಲೋಕ ಅಂದ್ರೆ ಭೂಮಿ ಇಷ್ಟು ಒಂದು ಡಿಸ್ಟೆನ್ಸ್ ಇರ್ಬೇಕು ಅಂತ ದೇವರು ಅಳತೆ ಮಾಡಿದ್ದಾರಾ? ಖಂಡಿತವಾಗಿ ಹೌದು. ಸೊ ಎಷ್ಟು ಕಿಲೋಮೀಟರ್ಸ್ ಇದೆ ಪ್ರಿಯರೇ? ಈ ಒಂದು ಭೂಲೋಕದಿಂದ ಸೂರ್ಯನಿಗೆ ಎಷ್ಟು ಕಿಲೋಮೀಟರ್ ಇರ್ಬೋದು? ನಮ್ಮ ಊಹೆಯಲ್ಲಿ ಎಷ್ಟು ಇರತಕ್ಕದಾಗಿರುತ್ತದೆ? ತುಂಬಾ ದೂರನಾ? ಖಂಡಿತ ಹೌದು. ಯಾಕೆ ಗೊತ್ತಾ? ಈ ಒಂದು ಪ್ಲಾನೆಟ್ಸ್ ನಲ್ಲಿ ನಾವ್ ಏನ್ ನೋಡ್ತೀವಿ, 8 ಪ್ಲಾನೆಟ್ಸ್ ನಲ್ಲಿ ಭೂಮಿ ಅನ್ನುವಂಥದ್ದು 3ನೆಯ ಪ್ಲಾನೆಟ್ ಆಗಿ ನಿಲ್ಲುವಂಥದ್ದು. ಅದಕ್ಕೆ ಮುಂಚಿತವಾಗಿ ನಾವು ನೋಡೋದಾದ್ರೆ ಮರ್ಕ್ಯುರಿ, ವೀನಸ್, ಅರ್ತ್ ಅಂತ ಆರ್ಡರ್ ವೈಸ್ ಬರುತ್ತೆ. ಅದರಲ್ಲಿ ಅರ್ತ್ 3rd ಪ್ಲೇಸ್ ನಲ್ಲಿ ಇರುವಂತದ್ದು. ಸೊ ಸೂರ್ಯನಿಂದ ಭೂಮಿಯು 150 ಮಿಲಿಯನ್ ಕಿಲೋಮೀಟರ್ಸ್ 150 ಮಿಲಿಯನ್ ಕಿಲೋಮೀಟರ್ಸ್ ಅಷ್ಟು ದೂರದಲ್ಲಿ ಇರುವಂತದ್ದು. ಇಷ್ಟೇ ದೂರದಲ್ಲಿ ಇರಬೇಕಾ? ಅದರಿಂದ ಹತ್ರ ಬಂದ್ರೆ ಏನಾಗ್ತೀವಿ? ಲೈಫ್ ಎಕ್ಸಿಸ್ಟ್ ಆಗೋದಿಲ್ಲ. ಯಾಕೆಂದ್ರೆ ನಾವು ನೋಡೋದಾದ್ರೆ ಈ ಒಂದು ಫಸ್ಟ್ ಸೆಕೆಂಡ್ ಪ್ಲಾನೆಟ್ ಏನಿದೆ ಮರ್ಕ್ಯುರಿ ಅಥವಾ ವೀನಸ್, ಇದರಲ್ಲಿ ಮನುಷ್ಯನು ಇರೋದಕ್ಕೆ ಯೋಗ್ಯವಾದಂತಹ ಕಂಡೀಷನ್ಸು ಆ ಒಂದು ಗ್ರಹಗಳಲ್ಲಿ ಇರುವುದಿಲ್ಲ. ಸೊ ಮನುಷ್ಯ ಅಥವಾ ಯಾವುದೇ ಜೀವಿ ಇರೋದಕ್ಕೆ ವಾಸಿಸತಕ್ಕಂತಹ ಒಂದು ಕಂಡೀಷನ್ ಎಲ್ಲಿದೆಪ್ಪ ಅಂದ್ರೆ ಅದು ಭೂಮಿಯಲ್ಲಿ ಮಾತ್ರವಿದೆ. ಭೂಮಿಯಲ್ಲಿ ನೀರಿದೆ, ಭೂಮಿಯಲ್ಲಿ ಬೇಕಾದಂತಹ ಆಮ್ಲಜನಕ, ಅಟ್ಮಾಸ್ಫಿಯರ್ ಲೇಯರ್ಸ್ ಇದೆ. ಸೊ ಇದು ಮನುಷ್ಯನಿಗೆ ಅಥವಾ ಯಾವ ಜೀವಿಗೆ ವಾಸಿಸತಕ್ಕ ಯೋಗ್ಯವಾದಂತಹ ಸ್ಥಳವಾಗಿದೆ. ಸೊ ಇದು ಬಂದು ಇಷ್ಟೇ ಡಿಸ್ಟೆನ್ಸ್ ಅಲ್ಲಿ ಇದ್ರೆ ಮಾತ್ರ, ಇಷ್ಟು ಉಷ್ಣಾಂಶವನ್ನ ತಡ್ಕೊಳ್ಬೇಕು, ಇಷ್ಟು ಒಂದು ಡಿಸ್ಟೆನ್ಸ್ ಅಲ್ಲಿ ಇಟ್ಕೋಬೇಕು ಅಂತ ದೇವರು ಅಂದುಕೊಂಡಿದ್ದಾರೆ. ಸೊ ದೇವರ ಜ್ಞಾನ ಆ ಒಂದು ಎತ್ತರ ಮಟ್ಟದಲ್ಲಿ ನಾವು ಇರುವಂತದ್ದನ್ನ ಕಾಣಬಹುದು ಪ್ರಿಯರೇ. ಆತನ ಜ್ಞಾನ ಎಷ್ಟು ಶ್ರೇಷ್ಠ ಎಂಬುದಾಗಿ ಈ ಒಂದು ವಾಕ್ಯದಲ್ಲಿ ನಾವು ತಿಳಿದುಕೊಳ್ಳಬಹುದು. ಮತ್ತು ಭೂಲೋಕದ ಮಣ್ಣನ್ನೆಲ್ಲ ಕೊಳಗಕ್ಕೆ ತುಂಬಿದವನು ಯಾರು? ಬೆಟ್ಟಗಳನ್ನು ತ್ರಾಸಿನಿಂದಲೂ ಗುಡ್ಡಗಳನ್ನು ತಕ್ಕಡಿಯಿಂದಲೂ ತೂಗಿದವನು ಯಾರು ಎಂಬುದಾಗಿ. ಈ ಭೂಲೋಕದಲ್ಲಿರುವಂತಹ ಈ ಒಂದು ಫಸ್ಟ್ ಟಾಪ್ ಲೇಯರ್ ಏನಿದೆ, ಇಲ್ಲಿ ಬಂದು ಲ್ಯಾಂಡ್ ಇದೆ. ಈ ಲ್ಯಾಂಡ್ ಮೇಲೆ ಏನಿದೆ? ಸಾಯಿಲ್ ಇದೆ. ಈ ಸಾಯಿಲ್ ಅಂದ್ರೆ ಮಣ್ಣು. ಸೊ ಈ ಮಣ್ಣು ಯಾವ ಯಾವ ದೇಶದಲ್ಲಿ ಯಾವ ಯಾವ ರೀತಿಯಲ್ಲಿ ದೇವರು ಸೃಷ್ಟಿಸಿದ್ದಾರೆ, ಎಷ್ಟು ವೆರೈಟಿಯಲ್ಲಿ ಇದೆ ಅಲ್ಲ. ಮತ್ತು ಯಾವ ಯಾವ ಮಣ್ಣಿನಿಂದ ಯಾವ ಯಾವ ಒಂದು ಹಣ್ಣುಗಳನ್ನ, ತರಕಾರಿಗಳು, ಮರಗಳು, ಎಷ್ಟು ಅನೇಕ ವಿಧವಾದ ರೀತಿಯಾದ ಲಕ್ಷಗಟ್ಟಲೆ ವೆರೈಟೀಸ್ ಆದಂತಹ ಪ್ರಕೃತಿಯಲ್ಲಿ ಇರುವಂತಹ ಗಿಡಗಳನ್ನ ಕುರಿತು, ಮರಗಳನ್ನ ಕುರಿತು, ಎಷ್ಟು ವೆರೈಟಿ ಆದ ಒಂದು ಹಣ್ಣಿನಲ್ಲೇ ಎಷ್ಟೋ 1000 ವೆರೈಟೀಸ್ ಅನ್ನು ಇರುವುದನ್ನು ನಾವು ನೋಡಬಹುದಲ್ಲವಾ. ಸೊ ಇದಕ್ಕೆ ಕಾರಣವಾಗಿರುವಂತದ್ದು ಏನು? ಇದರಲ್ಲಿ ಇರುವಂತದ್ದು ಏನಂದ್ರೆ ದೇವರ ಮಹಾಜ್ಞಾನ. ಆತನ ಜ್ಞಾನದಿಂದಲೇ ಏನಾಗಿದಂತೆ ಈ ಪ್ರಪಂಚದಲ್ಲಿರುವಂತ ಇಷ್ಟು ವೆರೈಟೀಸ್ ಆದಂತಹ ಸಾಯಿಲ್ ಫಾರ್ಮ್ಸ್ ಅನ್ನ ನಾವು ದೇವರು ಈ ಲೋಕದಲ್ಲಿ ಇಟ್ಟಿರುವುದನ್ನ ನಾವು ನೋಡಬಹುದು. ಇದು ಯಾರಿಗೆ ಯೂಸ್ ಆಗುತ್ತದೆ? ಇದು ಮನುಷ್ಯರಾದ ತಮ್ಮ ಮಕ್ಕಳಾದಂತಹ ಈ ಮಾನವರಿಗೆ ಅದು ಯೂಸ್ ಆಗುವಂಥದ್ದು. ಅದನ್ನ ದೇವರು ಏನ್ ಮಾಡಿದ್ದಾರೆ? ಅಳತೆ ಮಾಡಿ ಕೊಟ್ಟಿದ್ದಾರೆ. ವೆರೈಟಿಯಾಗಿ ಈ ಲೋಕವನ್ನು ಉಂಟು ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ಲೋಕದಲ್ಲಿರುವಂತಹ ಅನೇಕ ಹೈಟ್ ಆಗಿರುವಂತಹ ಎತ್ತರದ ಬೆಟ್ಟ ಶಿಖರಗಳನ್ನ ನಾವು ನೋಡಬಹುದು. ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಹಿಮಾಲಯಾಸ್ ಆಗಿರಬಹುದು, ಮತ್ತು ಅನೇಕ ದೇಶಗಳಲ್ಲಿ ಇರುವಂತಹ ಬೆಟ್ಟ ಗುಡ್ಡದಲ್ಲಿ ಇರಬಹುದು. ಇಷ್ಟೇ ಹೈಟ್ ಇರ್ಬೇಕಂತ ಇರುತ್ತಾ? ಅದಕ್ಕಿಂತ ಜಾಸ್ತಿ ಹೈಟ್ ಆದ್ರೆ ಏನಾಗುತ್ತೆ? ಬ್ಯಾಲೆನ್ಸ್ ತಪ್ಪಿಬಿಡುತ್ತೆ.
ಅರ್ತ್ ರಿವಾಲ್ಯೂಷನ್ ಆಗಿರ್ಬೋದು, ರೊಟೇಷನ್ ಆಗಿರಬಹುದು, ಇದೆಲ್ಲ ಕರೆಕ್ಟ್ ಆಗಿ ಇರ್ಬೇಕಂದ್ರೆ ಕರೆಕ್ಟ್ ಆಗಿ ಬೆಟ್ಟ ಗುಡ್ಡಗಳ ಒಂದು ಹೈಟ್ಸ್ ಏನಿದೆ, ದೇವ್ರು ಇಕ್ಕಿರುವಂತದ್ದು ಇಷ್ಟೇ ನೀನು ಬೆಳಿಬೇಕು, ಅದಕ್ಕಿಂತ ಹೈಟ್ ಬೆಳಿಬಾರ್ದು ಅಂತ ಮೆಜರ್ ಮಾಡಿದಾರಾ ನಿಜವಾಗ್ಲು ಅಂದ್ರೆ ಖಂಡಿತವಾಗಿ ದೇವರು ಈ ಬೆಟ್ಟ ಗುಡ್ಡಗಳಿಗೆ ಮೆಷರ್ಮೆಂಟ್ ಅನ್ನು ವಹಿಸಿಕೊಟ್ಟಿದ್ದಾರೆ. ಸೊ ಆತನ ಏನ್ ಮಾಡಿದಾರಂತೆ, ಬೆಟ್ಟಗಳನ್ನು ತ್ರಾಸಿನಿಂದಲೂ ಗುಡ್ಡಗಳನ್ನು ತಕ್ಕಡಿಯಿಂದಲೂ ತೂಗಿದವನಾಗಿರ್ತಾರೆ. ಸೊ ಇಷ್ಟು ಅದ್ಭುತವಾಗಿ ದೇವರು ಈ ಲೋಕವನ್ನು ಉಂಟು ಮಾಡಿದ್ದಾರೆ ಪ್ರಿಯರೇ. ಆತನೇ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್ ಎಂಬುದಾಗಿ ವಾಕ್ಯದಿಂದ ನಾವು ಕಂಡುಕೊಂಡಿದ್ದಾವೆ. ಆತನೇ ಉತ್ತಮವಾದ ರಿಸರ್ಚರ್ ಆಗಿರ್ಬೋದು, ಸೈಂಟಿಸ್ಟ್ ಆಗಿರಬಹುದು, ಉತ್ತಮವಾದ ಮ್ಯಾಥಮೆಟಿಷಿಯನ್ ಆಗಿರಬಹುದು. ದೇವರು ಇಷ್ಟು ಮಹಾ ಜ್ಞಾನದಿಂದ ಈ ಲೋಕವನ್ನಾಗಿರಬಹುದು, ಪ್ರಕೃತಿಯಲ್ಲಿ ಇರುವಂತಹ ಪ್ರತಿ ಒಂದೊಂದು ಗ್ರಹಗಳು, ಪ್ರತಿ ಒಂದೊಂದು ನಕ್ಷತ್ರಗಳು ಆತನ ಮಾತುಗಳನ್ನು ಕೇಳುವಂತದ್ದಾಗಿದೆ. ಆತನು ಇಟ್ಟಂತಹ ಒಂದು ವಿಧಿಯನ್ನ ಪಾಲಿಸುವಂತದ್ದಾಗಿದೆ. ಸೊ ಮತ್ತೊಂದು ವಾಕ್ಯದಲ್ಲಿ ನಾವು ನೋಡಿಕೊಳ್ಳೋದಾದರೆ ಯೋಬನು ಬರೆದಂತಹ ಗ್ರಂಥದಲ್ಲಿ 10ನೇ ಅಧ್ಯಾಯದ 9ನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ. ಯೋಬನು 10:9. ಸೊ ಈ ಒಂದು ವಾಕ್ಯದಲ್ಲಿ ನಾವು ಏನನ್ನ ನೋಡಿಕೊಳ್ಳಬಹುದು, ದೇವರು ಒಳ್ಳೆಯ ಸೈಂಟಿಸ್ಟ್ ಆಗಿದ್ದಾರೆ, ಅವರು ಉತ್ತಮವಾದ ಮ್ಯಾಥಮೆಟಿಷಿಯನ್ ಆಗಿದ್ದಾರೆ, ಮತ್ತು ಇನ್ನೊಂದು ಫೀಲ್ಡ್ ಇದೆಯಲ್ಲ ಈ ಲೋಕದಲ್ಲಿ ಅನೇಕ ಜನರು ಪರದಾಡುವಂತಹ, ನಾವ್ ಇದ್ರಲ್ಲಿ ಉನ್ನತರಾಗ್ಬೇಕಂತ ಅನ್ಕೊಳ್ಳುವಂತ ವಿಶೇಷವಾದಂತ ಒಂದು ಕೋರ್ಸ್ ಅನ್ನ ಅವರು ನೈಪುಣ್ಯತೆ ಮಾಡ್ಬೇಕು ಅಂದ್ಕೊಂಡಿದ್ದಾರಲ್ಲ, ಆ ಫೀಲ್ಡ್ ಅಲ್ಲಿ ದೇವರು ಯಾವ ರೀತಿಯಾದ ಒಂದು ಪಾತ್ರವನ್ನು ವಹಿಸಿದ್ದಾರೆ ಅಂತ ನೋಡಿಕೊಳ್ಳೋಣ ಪ್ರಿಯರೇ. ಸೊ ವಾಕ್ಯದಲ್ಲಿ ಹೌದು, ನೀನು ನನ್ನನ್ನು ಜೇಡಿ ಮಣ್ಣಿನಿಂದಲೋ ಎಂಬಂತೆ ರೂಪಿಸಿದ್ದಿ ಎಂದು ಕೃಪೆ ಮಾಡಿ ನೆನೆಸಿಕೋ. ನನ್ನನ್ನು ತಿರುಗಿ ಮಣ್ಣಾಗುವಂತೆ ಮಾಡುವಿಯಾ? ನೀನು ನನ್ನನ್ನು ಹಾಲಿನಂತೆ ಹೊಯ್ದು ಮೊಸರಿನ ಹಾಗೆ ಹೆಪ್ಪುಗಟ್ಟಿಸಿದೆಯಲ್ಲ. ನನ್ನನ್ನು ಎಲುಬು ನರಗಳಿಂದ ಹೆಣೆದು ಮಾಂಸ ಚರ್ಮಗಳಿಂದ ಹೊದಿಸಿದಿ. ನೀನು ನನಗೆ ಜೀವವನ್ನು ಅನುಗ್ರಹಿಸಿ ಕೃಪೆ ತೋರಿಸಿದಿ. ನಿನ್ನ ಪರಾಮರಿಕೆ ನನ್ನ ಆತ್ಮವನ್ನು ಕಾಪಾಡಿದೆ ಎಂಬುದಾಗಿ. ಸೊ ಈ ವಾಕ್ಯದಲ್ಲಿ ನಾವೇನನ್ನ ನೋಡಬಹುದು, ದೇವರು ನಮ್ಮನ್ನ ಯಾವ ರೀತಿಯಾಗಿ ಅದ್ಭುತವಾಗಿಯೂ, ದಾವೀದನು ಹೇಳುವ ಹಾಗೆ 139ನೇ ಕೀರ್ತನೆ 13-14 ವಚನಗಳು ಏನಂತ ಹೇಳುತ್ತದೆ, ದೇವರೇ ನೀನು ನನ್ನನ್ನ ವಿಚಿತ್ರವಾಗಿಯೂ ಅದ್ಭುತವಾಗಿಯೂ ನಿರ್ಮಿಸಿದೆಯಲ್ಲ. ಎಷ್ಟು ಒಳ್ಳೆಯ ರೀತಿಯಲ್ಲಿ ದೇವರು, ತಾಯಿಯ ಗರ್ಭದಲ್ಲಿ ನಾನಿದ್ದಾಗ ನಿನ್ನ ಕಣ್ಣುಗಳು ನನ್ನನ್ನು ಕಂಡವು ಎಂಬುದಾಗಿ ಅವರು ಹೇಳುತ್ತಾರೆ. ಅದೇ ರೀತಿಯಾಗಿ ದೇವರು ಖಂಡಿತವಾಗಿ ನಮ್ಮ ಸೃಷ್ಟಿಕರ್ತನಾಗಿದ್ದಾರೆ. ಯಾವ ರೀತಿಯಾಗಿ ಆತನು ನಮ್ಮನ್ನ, ನೀನು ನನ್ನನ್ನು ಹಾಲಿನಂತೆ ಹೊಯ್ದು ಮೊಸರಿನ ಹಾಗೆ ಎಪ್ಪುಗಟ್ಟಿಸಿದ್ದೀಯಲ್ಲ. ಹೇಗೆ ನಮ್ಮ ಒಂದು ತಾಯಿಯ ಗರ್ಭದಲ್ಲಿ ಮಗುವಿನ ಜನನವಾಗುತ್ತದೆ, ಅದು ನಮಗೆಲ್ಲರಿಗೆ ತಿಳಿದದೆ. ಇನ್ನೊಂದು ಸತಿ ಅದು ಯಾವ ರೀತಿಯಾಗಿ ಉತ್ಪತ್ತಿ ಆಗುವಂತಹ ಪ್ರಕ್ರಿಯೆ ನೋಡಿಕೊಳ್ಳೋದಾದ್ರೆ, ಒಂದು ಚಿಕ್ಕ ಅಂಡಾಣು ಹಾಗೂ ಒಂದು ಸ್ಪರ್ಮ್ ಅದೇನಿದೆ ಅದು ಎರಡು ಕಂಬೈನ್ ಆದಾಗ ಬರುವಂತ ಝೈಗೋಟ್ ಫಾರ್ಮೇಶನ್, ಚಿಕ್ಕದೊಂದು ಸೆಲ್, ಅದು ಒಂದೇ ಒಂದು, ಎರಡು ನ್ಯೂಕ್ಲಿಯೈ ಇರುವಂತಹ ಒಂದೇ ಒಂದು ಸೆಲ್ ಝೈಗೋಟ್ ಎಂಬುವುದು. ಆ ಒಂದು ಝೈಗೋಟ್ ಫಾರ್ಮೇಶನ್ ಆದ ನಂತರ ಸೈಂಟಿಫಿಕಲಿ ಯಾವ ರೀತಿಯಾಗಿ ಈ ಒಂದು ವಾಕ್ಯನ ಪ್ರೂವ್ ಮಾಡಿದ್ದಾರೆ ಎಂಬುದಾಗಿ ನಾನು ಹೇಳೋದಾದ್ರೆ, ಅದನ್ನ ಚಿಕ್ಕದಾಗಿ ಹೇಳಿ ಮುಗಿಸ್ತೀನಿ. ಅದೇನಂದ್ರೆ, ತಾಯಿಯ ಗರ್ಭದಲ್ಲಿ ನಿನ್ನ ಕಣ್ಣುಗಳು ನನ್ನನ್ನು ಕಂಡವು ಅಂತ ಏನ್ ವಾಕ್ಯ ಇದೆ, ಈ ವಾಕ್ಯ ಬಂದು ಯಾವ ರೀತಿ ವರ್ತಿಸುತ್ತದೆ ಅಂದ್ರೆ, ತಾಯಿಯ ಒಂದು ಗರ್ಭದಲ್ಲಿ ತಂದೆಯಿಂದ ಬಂದಂತ, ತಾಯಿಯಿಂದ ಉತ್ಪತ್ತಿಯಾದಂತಹ ಅಂಡಾಣು ಮಿಶ್ರಿತವಾಗಿ ಉಂಟಾದಂತ ಈ ಝೈಗೋಟ್ ಎಂಬ ಚಿಕ್ಕದಾದ ಒಂದು ಸೆಲ್ಲು ಯಾವಾಗ ಅದು ಫಾರ್ಮೇಶನ್ ಆಗುತ್ತದೋ, ಅದರ ಒಳಗಿಂದ ಸೈಂಟಿಸ್ಟ್ ಏನನ್ನ ಪ್ರೂವ್ ಮಾಡಿದ್ದಾರೆ ಅಂದ್ರೆ, ಒಂದು ಬೆಳಕು ಉತ್ಪತ್ತಿ ಆಗುತ್ತದೆ. ಆ ಸೆಲ್ಲಲ್ಲಿ ಒಳಗೆ ಒಂದು ಬೆಳಕು ಉತ್ಪತ್ತಿ ಆಗುತ್ತದೆ. ಆ ಬೆಳಕು ಉತ್ಪತ್ತಿ ಆದ ನಂತರ ಆ ಸೆಲ್ಲು ಡಿವೈಡ್ ಆಗೋದಕ್ಕೆ, ಎಂಬ್ರಿಯೋ ಆಗೋದಕ್ಕೆ ಸಾಧ್ಯವಾಗುತ್ತದೆ. ಈ ಎಂಬ್ರಿಯೋ ಏನಾಗುತ್ತದೆ, ಅನೇಕ ವಿಧವಾಗಿ ಅದು
ದೊಡ್ಡದಾಗಿ ಅನೇಕ ಸೆಲ್ಡ್ ಆಗಿ ಅದು ಉತ್ಪತ್ತಿಯಾಗಿ ನಂತರ ಅದು ಏನಾಗುತ್ತದೆ ಪ್ಲಸೆಂಟ ಮೂಲಕ ಯುಟರಸ್ ವಾಲ್ಗೆ ಅಟ್ಯಾಚ್ ಆಗುತ್ತೆ ಅಂತ ಆ ಒಂದು ಪ್ರಕ್ರಿಯೆಯಲ್ಲಿ ಅಲ್ಲಿ ಬರುವಂತ ಬೆಳಕಿನ ಒಂದು ಕಾರ್ಯವನ್ನ ಸೈಂಟಿಸ್ಟ್ ಅವರು ಸೂಕ್ಷ್ಮವಾಗಿ ಅರಿತುಕೊಂಡಿದ್ದಾರೆ. ಸೊ ನಾವ್ ಏನ್ ಹೇಳ್ಬಹುದು, ಸೊ ತಾಯಿಯ ಉದರದಲ್ಲಿ ಗರ್ಭದಲ್ಲಿ ದೇವರು ನಮ್ಮನ್ನ ನೋಡಿದಾರ, ಆ ನೋಡಿದಂತ ಬೆಳಕು, ಆ ಉತ್ಪತ್ತಿಸಿದಂತ ಬೆಳಕು, ಪ್ರಕಾಶಿಸಿದ ಬೆಳಕು ಅದು ದೇವರದೇನಾ ಎಂಬುದಾಗಿ ನೋಡೋದಾದ್ರೆ ಖಂಡಿತ ಹೌದು. ಸೊ ತಾಯಿಯ ಗರ್ಭದಲ್ಲಿ ಆ ಒಂದು ಝೈಗೋಟ್ ಏನ್ ಫಾರ್ಮ್ ಆಗಿದೆ, ಅದ್ರಲ್ಲಿ ಆ ಝೈಗೋಟ್ ನಲ್ಲಿ ಬರುವಂತಹ ಆ ಒಂದು ಉದಯಿಸುವ ಬೆಳಕಾಗಿರಬಹುದು, ಅದು ದೇವರು ನಮ್ಮನ್ನ ಪ್ರತಿ ಒಂದೊಂದು ಸೆಲ್ ಫಾರ್ಮೇಶನ್ ಅಲ್ಲಿಯೂ, ನಮ್ಮ ಬಾಡಿಯಲ್ಲಿರುವಂತಹ ಆರ್ಗನ್ ಸಿಸ್ಟಮ್ ಫಾರ್ಮೇಶನ್ ಅಲ್ಲಿಯೂ, ಮೇನ್ ಆಗಿ ಒಂದು ಮಗುವಿನಲ್ಲಿ ಪ್ರಾರಂಭಿಕವಾಗಿ ಉತ್ಪತ್ತಿ ಆಗುವಂತಹ ಹೃದಯ, ಅದಾದ ನಂತರ ಕಣ್ಣುಗಳಾಗಿರಬಹುದು, ಅನಂತರ ದೇಹದ ಪ್ರತಿಯೊಂದೊಂದು ಆರ್ಗನ್ ಸಿಸ್ಟಮ್ಸ್ ಆಗಿರಬಹುದು. ಆರ್ಗನ್ ಸಿಸ್ಟಮ್ಸ್ ಅಂತ ಹೇಳುವಾಗ ಎಷ್ಟು ವಿಧವಾಗಿದೆ ಅಂದ್ರೆ ಅನೇಕ ವಿಧವಾದ ಆರ್ಗನ್ ಸಿಸ್ಟಮ್ ಅನ್ನ ಒಬ್ಬ ಮನುಷ್ಯರಾದ ನಮಗೆ ಅನುಗ್ರಹಿಸಿದ್ದಾರೆ. ಆತನ 2ನೇ ವಚನದಲ್ಲಿ ಹೇಳೋ ಪ್ರಕಾರ 11ನೇ ವಚನದಲ್ಲಿ ನನ್ನನ್ನು ಎಲುಬು ನರಗಳಿಂದ ಹೆಣೆದು ಮಾಂಸ ಚರ್ಮಗಳಿಂದ ಹೊದಿಸಿದಿ ಎಂಬುದಾಗಿ. ಸೊ ಈ ಮನುಷ್ಯನ ದೇಹದಲ್ಲಿರುವ ಲೇಯರ್ಸ್ ನಾವು ಓಪನ್ ಮಾಡ್ತಾ ಇದ್ರೆ ಒಂದು ಡೆಡ್ ಬಾಡಿ ಆಗಿರಬಹುದು, ಅಥವಾ ಒಂದು ಟೆಂಪ್ಲೇಟ್ ಆಗಿ ನಮ್ಗೆ ಒಂದು ಹ್ಯೂಮನ್ ಬಾಡಿಯನ್ನ ಸೈಂಟಿಸ್ಟ್ ಅವರು ಸ್ಟಡಿ ಮಾಡೋದಕ್ಕೆ ಇಟ್ಕೊಂಡಿರ್ತಾರಲ್ಲ, ಸೊ ಆ ಒಂದು ಲೇಯರ್ಸ್ ನಲ್ಲಿ ನಾವು ಮನುಷ್ಯನ ಒಂದು ಒಳಗಡೆಯಿಂದ ಹೊರಗಡೆ ಬರೋದಕ್ಕೆ ಏನೇನ್ ಲೇಯರ್ಸ್ ಇದೆ ಅಂತ ನೋಡುವಾಗ ಈ ವಾಕ್ಯ ಯಾವ ಆರ್ಡರ್ ನಲ್ಲಿ ಇದೆ ಪ್ರಿಯರೇ, ಅದೇ ಆರ್ಡರ್ ನಲ್ಲಿ ದೇವರು ನಮ್ಮ ಒಂದು ಒಳಗಡೆ ಇರುವಂತ ಆರ್ಗನ್ ಸಿಸ್ಟಮ್ಸ್ ಮೀನ್ಸ್ ಇಲ್ಲಿರುವಂತದ್ದೇನು, ಫಸ್ಟ್ ಇರುವಂತ ಸಿಸ್ಟಮ್ ಎಲುಬುಗಳು, ಅದಾದ್ಮೇಲೆ ಎಲುಬುಗಳ ಮೇಲೆ ನರಗಳು ಬಂದಿದೆ, ಅದಾದ್ಮೇಲೆ ನಮಗೆ ಮಾಂಸದ ಲೇಯರ್ ಇದೆ, ಅದಾದ ನೆಕ್ಸ್ಟ್ ಲೇಯರ್ ಬಂತು ಚರ್ಮದ ಲೇಯರ್ ಅಂತ. ಖಂಡಿತವಾಗಿ ದೇವರು ಹೇಗೆ ಬಳಸಿದ್ದಾರೆ ನಮ್ಮ ಬಾಡಿ ಒಳಗೆ ಅದೇ ತರ ಲೇಯರ್ಸು ಇರುವಂತದ್ದಾಗಿದೆ. ಒಳಗಣ ಒಂದು ಲೇಯರ್ ಬಂದು ಸ್ಕೆಲಿಟಲ್ ಸಿಸ್ಟಮ್ ಆಗಿರುತ್ತದೆ, ಅದರ ನೆಕ್ಸ್ಟ್ ಲೇಯರ್ ಬಂದು ಏನಾಗಿರುತ್ತದೆ ಅಂದರೆ ನರ್ವಸ್ ಸಿಸ್ಟಮ್, ನರಗಳಿಂದ ಹೆಣೆದು ಅಂತ ಏನಿದೆ ಅದೇ ರೀತಿಯಾಗಿ ಒಂದು ಸ್ಕೆಲಿಟಲ್ ಮಸಲ್ಸ್ ಆಗಿರಬಹುದು, ಹಿಂದಗಡೆ ಇರುವಂತಹ ಸ್ಪೈನಲ್ ನರ್ವ್ಸ್ಗೆ ಆಗಿರಬಹುದು, ದೇವರು ನರಗಳನ್ನ ಕನೆಕ್ಟ್ ಮಾಡಿ ಅದನ್ನ ಎಲ್ಲಾ ನರಗಳನ್ನ ಸ್ಪೈನ್ ಇಂದ ಆಗಿರಬಹುದು, ನಮ್ಮ ಕೈ ಕಾಲುಗಳಲ್ಲಿ ಇರುವಂತಹ ನರಗಳಾಗಿರಬಹುದು, ಎಲ್ಲವನ್ನ ಕಂಟ್ರೋಲ್ ಮಾಡಿ ನಮ್ಮ ಕ್ರೇನಿಯಲ್ ನರ್ವ್ಸ್ಗೆ ಅವರು ಕನೆಕ್ಟ್ ಮಾಡಿದ್ದಾರೆ. ಸೊ ಎಷ್ಟು ಅದ್ಭುತವಾಗಿದೆ ಪ್ರಿಯರೇ. ಎಲ್ಲಾ ಸ್ಕೆಲಿಟಲ್ ಮಸಲು ಇವಾಗ ನಾವು ಕೈ ಎತ್ತಬೇಕಂತ ಅನ್ಕೊಂಡ್ರೆ ಹೀಗೆ ಕೈ ಎತ್ತೋದಕ್ಕೆ ಹೇಗೆ ಚಾನ್ಸ್, ಇವಾಗ ಒಂದು ಬಿಸಿ ಪದಾರ್ಥವನ್ನ ಹೀಗೆ ಟಚ್ ಮಾಡಿದ್ರೆ ಅದ್ ಮತ್ತೆ ಇದನ್ನ ವಾಪಸ್ ಈ ತರ ಮಾಡ್ಕೊಳ್ಳೋದು ಹೇಗೆ, ಅಷ್ಟು ಬೇಗ ಸಿಗ್ನಲ್ಸ್ ಹೋಗುತ್ತಾ ನಮ್ ಬ್ರೈನ್ ಇಂದ ಸ್ಪೈನ್ಗೆ? ಖಂಡಿತವಾಗಿ ಹೌದು. ಸೊ ಈ ಮಸಲ್ಸ್ ತುಂಬಿಕೊಂಡಿದೆ ಅಂದ್ರೆ ಅದ್ರ ಹಿಂದೆ ಕೆಳಗಡೆ ಏನಿರ್ತದೆ, ನರ್ವಸ್ ಸಿಸ್ಟಮ್ ಇದೆ, ನರ್ವಸ್ ಸಿಸ್ಟಮ್ ಕೆಳಗೆ ಸ್ಕೆಲಿಟಲ್ ಸಿಸ್ಟಮ್ ಇದೆ. ಸೊ ಈ ರೀತಿಯಾದ ಆರ್ಡರ್ ಅಲ್ಲೇ ಇರ್ಬೇಕಂತ ದೇವ್ರು ಅನ್ಕೊಂಡಿದಾರ ಅಂದ್ರೆ ಖಂಡಿತವಾಗಿ ದೇವರ ಮಹಾಜ್ಞಾನದಿಂದ ದೇವ್ರೇನ್ ಮಾಡಿದ್ದಾರೆ, ಇದೇ ರೀತಿಯಾದ ದೇಹವನ್ನ ಇದೇ ರೀತಿಯಾಗಿ ನಿರ್ಮಿಸಬೇಕೆಂಬುದಾಗಿ ಅಂದುಕೊಂಡಿದ್ರಿಂದಲೇ ನಮಗೆ ಈ ಅದ್ಭುತವಾದ ಶರೀರವನ್ನು ಕೊಟ್ಟಿದ್ದಾರೆ. ಯಾವ್ದಾದ್ರು ವ್ಯತ್ಯಾಸ ಇದೆಯಾ ಈ ಅಂಗಗಳಲ್ಲಿ? ದೇವರು ಫಸ್ಟ್ ಮಾಂಸದ ಒಂದು ಮಸ್ಕ್ಯುಲರ್ ಸಿಸ್ಟಮ್ ಇಟ್ಟು ಅದಾದ್ಮೇಲೆ ಸ್ಕೆಲಿಟನ್ ಸಿಸ್ಟಮ್ ಯಾರಿಗಾದ್ರೂ ಇಕ್ಕಿದಾರ? ಖಂಡಿತ ಇಲ್ಲ. ಯಾಕೆಂದ್ರೆ ದೇವರ ಒಂದು ಮಾತನ್ನ ನಮ್ಮಲ್ಲಿರುವಂತ ಬಾಡಿ ಸೆಲ್ಸ್ ಏನಿದೆ, ಆರ್ಗನ್ ಸಿಸ್ಟಮ್ಸ್ ಏನಿದೆ, ಎಲ್ಲವೂ ಸಹ ದೇವರ ಒಂದು ಆಳ್ವಿಕೆಯಲ್ಲಿ, ಆಡಳಿತದಲ್ಲಿ ಆಗ್ತಾ ಇದೆ ಅಂತ ನಾವು ಕಾಣಬಹುದು ಪ್ರಿಯರೇ. ಸೊ ಅದಾದ ನಂತರ ನರ್ವಸ್ ಸಿಸ್ಟಮ್ ಮೇಲೆ ಏನಿದೆ, ಮಸ್ಕ್ಯುಲರ್ ಸಿಸ್ಟಮ್ ಮೇಲೆ ಏನಿದೆ, ಚರ್ಮವನ್ನ ಹೊದಿಸಿದ್ದಾರೆ. ಈ ಚರ್ಮದಲ್ಲಿ, ಈ ಸ್ಕಿನ್ ಅಲ್ಲಿ ಕೂಡ ಅನೇಕ ಲೇಯರ್ಸ್ ಇದೆ. ಅದನ್ನ ಒಂದೊಂದಾಗಿ ಹೇಳ್ತಾ ಹೋದ್ರೆ ಅದು ತುಂಬಾ ದೊಡ್ಡದಾದ ಟಾಪಿಕ್ ಆಗುತ್ತದೆ ಪ್ರಿಯರೇ. ಸೊ ಅದನ್ನ ಮತ್ತೊಂದು ದಿನದಲ್ಲಿ ನೋಡ್ಕೊಳ್ಳೋಣ, ಯಾವ ರೀತಿಯಾಗಿ ದೇವರು ಅದ್ಭುತವಾಗಿ ಈ ಒಂದು ದೇಹದ ಒಂದು ಕ್ರಮಗಳನ್ನ ಮಾಡಿದ್ದಾರೆ ಎಂಬುದಾಗಿ. ಸೊ ಇಷ್ಟು ಅದ್ಭುತನ ವಾಕ್ಯದಲ್ಲಿ ಒಂದು ತಡವಿಲ್ಲದೆ, ಒಂದು ತಪ್ಪಿಲ್ಲದೆ ಅಷ್ಟು ಆರ್ಡರ್ ಆಗಿ ಬರ್ಸಿದಾರ ಅಂದ್ರೆ ಖಂಡಿತವಾಗಿ. ಯಾಕೆಂದ್ರೆ ಹೇಳಿರುವಂತವ್ರು ಯಾರು? ದೇವರು ಹೇಳಿದಂತೆ ಪ್ರವಾದಿಗಳು, ಅನೇಕ ವಿಧವಾದಂತಹ ಭಕ್ತರು ವಾಕ್ಯಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಕೊಂಚ ಮಾತ್ರವೂ ದೋಷವಿಲ್ಲದ್ದು ದೇವರ ವಾಕ್ಯ ಅಷ್ಟು ಪರ್ಫೆಕ್ಟ್ ಆಗಿರುವಂತದ್ದು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನೋಡಬಹುದು ಪ್ರಿಯರೇ. ಸೊ ಈ ಬಾಡಿ ಒಳಗಡೆ ಮತ್ತೇನಿದೆ ನೋಡೋದಾದ್ರೆ ಹಾರ್ಮೋನ್ಸ್ ಇದೆ,
ಸೊ ಈ ಹಾರ್ಮೋನ್ಸ್ ಬಂದು ನಾವು ಒಂದು ಹಾರ್ಮೋನ್ ಇವಾಗ ಥೈರಾಯ್ಡ್ ಹಾರ್ಮೋನ್ ಆಗಿರಬಹುದು, ಬಾಡಿಯಲ್ಲಿ ಇರುವಂತಹ ಅನೇಕ ಹಾರ್ಮೋನ್ಸ್ ಆಗಿರಬಹುದು. ಇದೆಲ್ಲವನ್ನು ನಾವು ಅದನ್ನ ಹೇಳಿದ್ರೆ ನಮ್ಮ ಮಾತು ಅದನ್ನ ಕೇಳುತ್ತಾ? ಅಥವಾ ದೇವರೇ ಅದನ್ನ ಒಂದು ನೀನ್ ಇದೇ ಕೆಲಸವನ್ನ ಮಾಡ್ಬೇಕಂತ ಹೇಳಿ ಎಲ್ಲಾ ಅಂಗಗಳು ಈ ಒಂದು ಹಾರ್ಮೋನ್ ಉತ್ಪತ್ತಿ ಮಾಡ್ಬೇಕಂತ ಮೊದಲೇ ನೇಮಿಸಿಕ್ಕಿದ್ದಾರ ಅಂದ್ರೆ ಖಂಡಿತವಾಗಿ ದೇವರು ಹೇಳಿದ ಮಾತ್ರಕ್ಕೆ ನಮ್ಮ ಬಾಡಿಯಲ್ಲಿರುವಂತಹ ಸಕಲ ಚಿಕ್ಕ ಸೆಲ್ಸ್ ಇಂದ ದೊಡ್ಡ ಆರ್ಗನ್ ಸಿಸ್ಟಮ್ ವರೆಗೂ ಆತನ ಮಾತಿನ ಪ್ರಕಾರವೇ ನಡೆಯುವಂತದ್ದಾಗಿದೆ ಪ್ರಿಯರೇ. ಸೊ ಅದಾಗಿರಬಹುದು. ಇನ್ವಾಲ್ವೆಂಟರಿ ಮಸಲ್ಸ್ ಅನ್ನುವಂಥದ್ದು ನಮ್ಮ ಬಾಡಿಯಲ್ಲಿ ಇದೆ. ಸೊ ಈಗ ನಾನು ಕೈ ಎತ್ತಬೇಕಂತ ಅನ್ಕೊಂಡಿರೋದಕ್ಕೆ ಈ ಕೈನ ಮೇಲೆ ನಾನು ಎತ್ತೋದಕ್ಕೆ ಚಾನ್ಸ್ ಆಗಿದೆ. ಸೊ ಹೊಟ್ಟೆ ಒಳಗೆ ನಡೆಯುವಂತ ಪ್ರಕ್ರಿಯೆ, ನನ್ ಫುಡ್ ಒಳಗಡೆ ಹೋಗಿ ಡೈಜೆಸ್ಟ್ ಆಗ್ಲಿ ಅಂತ ನಾನು ಅನ್ಕೊಂಡ್ರೆ ಅದಾಗ್ತಿದ್ಯಾ ಅಥವಾ ಅದಾಗದೇ ಆಗ್ತಾ ಇದೆಯಾ? ಅದಾಗದೇ ಆಗ್ತಾ ಇದೆ. ಸೊ ಈ ಒಂದು ಹಾರ್ಟ್ ಅಲ್ಲಿ ಇರುವಂತಹ ಮಸಲ್ಸ್ ಇದು ಕೂಡ ಅಷ್ಟೇ. ಸೊ ಇದು ಕೂಡ ಏನಾಗ್ತಿದೆ, ನಾನು ಅನ್ಕೊಂಡಿದ್ದಕ್ಕೆ ನನ್ ಹಾರ್ಟ್ ಬೀಟ್ ಆಗ್ತಿದ್ಯಾ? ಖಂಡಿತ ಇಲ್ಲ. ಅದು ಕೂಡ ಇನ್ವಾಲ್ವೆಂಟ್ರಿ ಆಗಿ ನನಗೆ ತಿಳಿಯದೆ, ನನ್ನ ಜ್ಞಾನಕ್ಕೆ ತಿಳಿಯದೆ ಅದು ಬಡ್ಕೊಳ್ತಾ ಇರುವಂತದ್ದು. ಸೊ ಆ ಪ್ರಕ್ರಿಯೆನೂ ಕೂಡ ದೇವ್ರಿಕ್ಕಿದಾರ? ಅದನ್ನು ಕೂಡ ದೇವರೇ ಅದ್ಭುತವಾಗಿ ರಚಿಸಿ ಇಕ್ಕಿದ್ದಾರೆ ಪ್ರಿಯರೇ. ಸೊ ಇದೆಲ್ಲವೂ ನನ್ನ ಮಾತಿನಿಂದ ನಡೆಯದೆ, ನನ್ನ ಬಾಡಿಯಲ್ಲಿರುವಂತ ಒಂದೊಂದು ಆರ್ಗನ್ಸ್ ಆಗಿರಬಹುದು, ಒಂದೊಂದು ಸೆಲ್ಸ್ ಆಗಿರಬಹುದು, ಅದು ನನ್ನನ್ನು ಒಬ್ಬೆ ಮಾಡುತ್ತೋ ಮಾಡಲ್ವೋ, ಆದರೆ ಅದನ್ನ ಸೃಷ್ಟಿಸಿದಂತಹ ದೇವರ ಮಾತನ್ನು ಖಂಡಿತವಾಗಿ ಒಬ್ಬೆ ಮಾಡುವಂತದ್ದಾಗಿದೆ. ಸೊ ದೇವರು ಇಷ್ಟೊಂದು ನಮ್ಮನ್ನ ಆಳ್ವಿಕೆ ಮಾಡ್ತಿದ್ದಾರ. ನಮ್ಮ ತಾಯಿಯ ಗರ್ಭದಿಂದ ಹಿಡಿದು ಇಲ್ಲಿಯ ತನಕ ನಮ್ ಹಾರ್ಟ್ ಹೊಡ್ಕೊತಾ ಇದೆ ಅಂದ್ರೆ ಅದರ ಹಿಂದೆ ದೇವರು ಇದ್ದಾರ ಅಂತ ನೋಡೋದಾದ್ರೆ ಖಂಡಿತವಾಗಿ ದೇವರು ಇದ್ದಾರೆ. ಆತನ ಒಂದು ಕಾರ್ಯಗಳು ಅದ್ಭುತವಾಗಿ ನಮ್ಮಲ್ಲಿ ಇರುವಂತದ್ದನ್ನ ನಾವು ನೋಡಬಹುದು ಪ್ರಿಯರೇ. ಸೊ ಅದೇ ರೀತಿಯಾಗಿ ಈ ಸಮಸ್ತವನ್ನು ಉಂಟು ಮಾಡಿ ಸಮಸ್ತದಕ್ಕೂ ಆಧಿಪತ್ಯದ ನೇಮಿಸಿಕೊಂಡಿರುವಂತಹ ದೇವರು ಈ ಮನುಷ್ಯ ಮಾತ್ರದವನು ಈ ಒಂದು ಇರುವಂತ ಚಿಕ್ಕ ಪುಟ್ಟ ಕಾರ್ಯಗಳನ್ನು ಕಂಡು ಹಿಡಿದು ತಾನೇ ಮಹಾ ಮೇಧಾವಿ ಎಂಬುದಾಗಿ ಉಬ್ಬಿಸಿಕೊಳ್ಳುವಾಗ ಆ ಜ್ಞಾನವನ್ನ ನೋಡಿ ದೇವರು ನಗುವಂಥದ್ದು ಪ್ರಿಯರೇ. ನಾನು ನಿರ್ಮಿಸಿದ್ದಕ್ಕೆ ಈ ಲೋಕ ಉಂಟಾಗಿರುವಂತದ್ದು ನನ್ನ ಬಾಯ ಮಾತಿನಿಂದ. ಆ ಜ್ಞಾನವನ್ನ ಇಟ್ಕೊಂಡು ನೀನಿಷ್ಟು ಕಂಡು ಹಿಡ್ದಿ ಇವಾಗ ನನ್ನ ಅಸ್ತಿತ್ವನೇ ಇಲ್ಲ ಅಥವಾ ಎಲ್ಲದಕ್ಕಿಂತ ನಾನೇ ಉತ್ತಮ ಅಂತ ಮನುಷ್ಯನಾದವನು ಅಂದ್ಕೊಳ್ಳುವಾಗ ದೇವರು ಆ ಜ್ಞಾನವನ್ನ ಅಜ್ಞಾನವೆಂಬುದಾಗಿ, ಅಹಂಕಾರಿ ಎಂಬುದಾಗಿ ದೇವರು ಕರೆಯುವಂಥದ್ದನ್ನ ನಾವು ನೋಡಬಹುದು ಪ್ರಿಯರೇ. ಅದೇ ರೀತಿಯಾಗಿ ಮುಂದಿನ ವಚನಗಳಲ್ಲಿ ಯಾವ ರೀತಿಯಾಗಿ ದೇವರು ಅದ್ಭುತವಾಗಿ ಅವರ ಅಸ್ತಿತ್ವವನ್ನ ತೋರಿಸಿದ್ದಾರೆ ಅದನ್ನ ನಾವು ಮನೆಯಲ್ಲಿ ಬಿಡುವಿದ್ದಾಗ ಆ ಒಂದು ಅಧ್ಯಾಯನ ಓದಿಕೊಳ್ಳಬಹುದು. ಯೋಬನ ಗ್ರಂಥ 38ನೆಯ ಅಧ್ಯಾಯದಲ್ಲಿ ದೇವರು ಯೋಬನನ್ನ ಪ್ರಶ್ನಿಸುವಂತದ್ದು ಅದ್ಭುತವಾಗಿ ಪ್ರಿಯರೇ. ಎಷ್ಟು ಈ ಲೋಕಗಳನ್ನ ನಿರ್ಮಿಸಿದಂತಹವರು, ಲೋಕಕ್ಕೆ ಅಸ್ಥಿವಾರ ಹಾಕಿದಾಗ ನೀನು ಎಲ್ಲಿದ್ದಿ, ಅದರ ಅಳತೆಗಳನ್ನು ಯಾರು ಗೊತ್ತು ಮಾಡಿದರು, ಯೆಹೋವನೆಂಬ ನಾನು ಈ ಎಲ್ಲ ಸೃಷ್ಟಿಗೆ ಪ್ರಕೃತಿಗೆ ಒಡೆಯನು ಎಂಬುದಾಗಿ ಎಷ್ಟು ಅದ್ಭುತವಾಗಿ ದೇವರು ಹೇಳಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಸಾರ್ವಭೌಮರಾದಂತಹ ದೇವರು ಈ ಪ್ರಕೃತಿಯಲ್ಲಿ ನಮಗೆ ಬೇಕಾದಂತಹ ಆಹಾರ ಪದಾರ್ಥಗಳಲ್ಲಿ ಕೆಲವು ಪದಾರ್ಥಗಳನ್ನು ಇವತ್ತಿನ ದಿನದಲ್ಲಿ ನೋಡಿಕೊಳ್ಳೋಣ. ಬೇಗ ಮುಗಿಸೋದಕ್ಕೆ ಪ್ರಯತ್ನಿಸ್ತೇನೆ. ಸೊ ಈ ಆಹಾರ ಪದಾರ್ಥಗಳಲ್ಲಿ ದೇವರು ಇಟ್ಟಿರುವಂತಹ ಔಷಧಾಂಶಗಳು ಎಷ್ಟು ಉತ್ತಮವಾಗಿವೆ ಎಂಬುದಾಗಿ ಸ್ವಲ್ಪ ಸಮಯ, ಒಂದು 5-10 ಮಿನಿಟ್ಸ್ ನೋಡ್ಕೊಂಡು ನಾವು ಈ ಅಂಶವನ್ನ ನಾವು ಮುಗಿಸಿಕೊಳ್ಳೋಣ ಪ್ರಿಯರೇ. ಸೊ ಈ ಲೋಕದಲ್ಲಿ ದೇವರು ಏನೇನೆಲ್ಲ ಉಂಟು ಮಾಡಿದಂತ ಈ ಲೋಕದಲ್ಲಿ ನಮ್ಮನ್ನ ಕಳುಹಿಸಿದಾಗ ಬೇಕಾದಂತ ಜ್ಞಾನವನ್ನು ಕೂಡ ಯಾರು ಕಲಿಸ್ಕೊಟ್ಟಿದ್ದಾರೆ? ದೇವರೇ ಕಲಿಸಿಕೊಟ್ಟಿದ್ದಾರೆ. ಮನುಷ್ಯನಿಗೆ ಬೇಕಾದಂತಹ ವ್ಯವಸಾಯ ಆಗಿರಬಹುದು. ಸೊ ಈ ವ್ಯವಸಾಯ ಕಲಿಸುವಾಗ ಯಾವ ರೀತಿಯಾಗಿ ಈ ಬೀಜವನ್ನು ಬಿತ್ತಿದರೆ ಆ ಬೀಜಕ್ಕೆ ನೀರನ್ನು, ಮಳೆಯನ್ನ ದೇವರೇ ತರಿಸುವಂತದ್ದಾಗಿರಬಹುದು. ಸೊ ಆ ಗಿಡಕ್ಕೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸ್ ಅನ್ನ ಈ ಮಣ್ಣಿನ ಮೂಲಕ ಪೌಷ್ಟಿಕತೆಯನ್ನ ನೀಡುವಂತದ್ದಾಗಿರಬಹುದು. ಅದು ಬೆಳೆದು ದೊಡ್ಡದಾದ ಮೇಲೆ ಅದರಲ್ಲಿ ಫಲವನ್ನ ದೇವರೇ ನಮಗೆ ನೀಡುವಂತದ್ದಾಗಿರಬಹುದು. ಸೊ ಈ ಒಂದು ಗಿಡ, ಒಂದು ಚಿಕ್ಕ ಬೀಜ ಒಂದು ದೊಡ್ಡ ಮರವಾಗೋದಕ್ಕೆ ದೇವರ ಒಂದು ಜ್ಞಾನ ಇದೆ ಎಂಬುದಾಗಿ ನೋಡೋದಾದ್ರೆ ಖಂಡಿತವಾಗಿ ಇದೆ. ಮತ್ತೆ ಈ ಪ್ರಕೃತಿಯಲ್ಲಿ ದೇವರು ಈ ಭೂಮಿಯ ಒಳಗಡೆ ಅಡಗಿಸಿ ಇಟ್ಟಿರುವಂತಹ ಮೂಲಗಳು ಯಾವ್ದ್ಯಾವ್ದು ಇರಬಹುದು? ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ,
ಹಿದ್ದಲು, ಇದೆಲ್ಲ ಒಂದು ಸಂಪತ್ತು. ಈ ಸಂಪತ್ತನ್ನ ದೇವರು ಈ ಒಂದು ಭೂಮಿಯ ಒಳಗಡೆ ಇಟ್ಟಿದ್ದಾರೆ. ಮನುಷ್ಯ ಮಾತ್ರದವನು ಅದನ್ನ ಇರುವಂತದ್ದನ್ನ ತೆಗೆದು ಅದನ್ನ ಕಂಪ್ಲೀಟ್ ಆಗಿ ಪ್ಯೂರಿಫೈ ಮಾಡಿ ಅವನಿಗೆ ಬೇಕಾದಂತಹ ಶೇಪ್ನಲ್ಲಿ ಅದನ್ನ ನಿರ್ಮಿಸಿಕೊಂಡು ಬೇಕಾದಂತಹ ಆಭರಣಗಳನ್ನ ಮಾಡಿಕೊಂಡು ಅದನ್ನ ಉಲ್ಲಾಸಿಸ್ತಿದ್ದಾನೆ. ಸೊ ಅದನ್ನ ಉಂಟು ಮಾಡಿದ್ಯಾರು? ಭೂಮಿಯ ಒಳಗಡೆ ಇಟ್ಟಿದ್ಯಾರು? ದೇವರೇ ಇಕ್ಕಿರುವಂತದ್ದು. ಸೊ ಅದನ್ನ ಉಪಯೋಗಿಸಿಕೊಂಡು ಮನುಷ್ಯನು ಎಷ್ಟು ಅದ್ಭುತವಾಗಿ ಕಣ್ಣಿಗೆ ಆಕರ್ಷಣೀಯವಾದಂತಹ ವಸ್ತುಗಳನ್ನು ಉಂಟು ಮಾಡಿಕೊಂಡಿದ್ದಾನೆ. ಆತನಲ್ಲಿ ಇಕ್ಕಿದಂತ ಜ್ಞಾನ ಎಷ್ಟು ಅದ್ಭುತ ಅಲ್ಲ ಪ್ರಿಯರೇ. ಸೊ ಈ ಜ್ಞಾನ ದೇವರಲ್ಲಿ ಇರುವುದಕ್ಕೆ ದೇವರು ಈ ಜ್ಞಾನವನ್ನು ಮನುಷ್ಯನಿಗೆ ಸಹ ನೀಡಿದ್ದಾರೆ. ಸೊ ಈ ಜ್ಞಾನದಿಂದ ಬರಬೇಕಾದಂತ ಮಹಿಮೆ ಮನುಷ್ಯನಿಗೆ ಬರಬೇಕಾ ಅಥವಾ ದೇವರಿಗೆ ಸಲ್ಲಬೇಕಾ? ಖಂಡಿತವಾಗಿ ದೇವರಿಗೆ ಸಲ್ಲಬೇಕಾಗುತ್ತದೆ. ಸೊ ಈ ಭೂಮಿಯಲ್ಲಿ ನಮಗೆ ಈ ಒಂದು ಮುಂದೆ ಏನಾಗುತ್ತೆ, ಫ್ಯೂಚರ್ ಎಲ್ಲ ದೇವರಿಗೆ ಗೊತ್ತಿದೆ. ಮುಂದೆ ಯುದ್ಧದ ಸಮಯ ಬರಬಹುದು. ಅದಕ್ಕೆ ಮಕ್ಕಳಿಗೆ ಡಿಫೆನ್ಸ್ ಸಿಸ್ಟಮ್ ಆಗಿ ದೇವರು ಏನಕ್ಕಿದ್ದಾರೆ, ಈ ನ್ಯೂಕ್ಲಿಯರ್ ಬಾಂಬ್ಸ್ ಅಂತ ಏನನ್ನ ಕರೀತಿದ್ದಾರೆ ಈ ಪ್ರಪಂಚ ದೇಶದಲ್ಲಿ. ಇದು ಹೇಗೆ ಬರುತ್ತದೆ ಅಂತ ಹೇಳೋದಾದ್ರೆ ಪ್ರಿಯರೇ, ಅನೇಕ ರಾಕ್ಸ್ ನಲ್ಲಿ ಇರುವಂತಹ ಡೈನಮೈಟ್ಸ್, ಇದರಲ್ಲಿ ಇರುವಂತಹ ಕಾರ್ಬನ್ ಆಗಿರಬಹುದು, ಭೂಮಿಯ ಕೆಳಗಣ ಭಾಗದಲ್ಲಿರುವಂತಹ ರಿಯಾಕ್ಟಿವ್ ಮೆಟಲ್ಸ್ ಎಂಬುದಾಗಿ ಇರುತ್ತದೆ. ನ್ಯೂಕ್ಲಿಯರ್ ರಿಯಾಕ್ಟಿವ್ ಮೆಟಲ್ಸ್ ಎಂಬುದಾಗಿ ಇರುತ್ತದೆ. ಇದರ ಮೂಲಕ ಒಂದು ಗನ್ ಪೌಡರ್ಸ್ ಆಗಿರಬಹುದು, ಅಣು ಬಾಂಬ್ಸ್ ಆಗಿರಬಹುದು, ಎಕ್ಸ್ಪ್ಲೋಸಿವ್ ಐಟಮ್ಸ್ ಏನೇನ್ ಬೇಕು ಇದೆಲ್ಲವನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗಿದೆ. ಸೊ ದೇವರ ಅಲ್ಲಿ ಇಕ್ಕಿರೋದಕ್ಕೇನೆ ಈ ಮನುಷ್ಯನ ತೆಗೆದುಕೊಂಡು ಅದನ್ನ ಮಾಡೋದಕ್ಕೆ ಸಾಧ್ಯವಾಯ್ತಂದ್ರೆ ಅದು ಕೂಡ ಖಂಡಿತ ದೇವರಿಂದಲೇ ಆಗಿರುವಂತದ್ದು. ಸೊ ಈ ದೇವರು ಕೊಟ್ಟಂತಹ ವಸ್ತುಗಳು ಏನಂದ್ರೆ ನೀರಿನ ಮೂಲಕ, ಈ ನೀರು ಒಂದು ಎತ್ತರ ಪ್ರಾಂತ್ಯದಿಂದ ಬೀಳುವಾಗ ಅದನ್ನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುವಂತದ್ದಾಗಿರ್ಬೋದು. ಈ ಸೋಲಾರ್ ಎನರ್ಜಿಯನ್ನ ಕ್ಯಾಪ್ಚರ್ ಮಾಡಿ ಅದನ್ನ ದಿನನಿತ್ಯ ನಾವು ಬಳಸಿಕೊಳ್ಳುವಂತದ್ದಾಗಿರ್ಬಹುದು. ಸೂರ್ಯನಿಂದ ಬರುವಂತ ಶಾಖದ ಮೂಲಕ ನಾವು ಅನೇಕ ಉತ್ಪತ್ತಿಗಳು, ಗಾಳಿಯ ಮೂಲಕ ಅನೇಕ ಉತ್ಪತ್ತಿಗಳು, ವಿಂಡ್ ಮಿಲ್ ಅನ್ನ ಮಾಡ್ಕೊಂಡು ಅದನ್ನ ಮತ್ತೆ ಎಲೆಕ್ಟ್ರಿಕ್ ಎನರ್ಜಿಯಾಗಿ ಮಾಡ್ಕೊಂಡು ಇರುವಂತದ್ದು. ಮತ್ತು ನೀರಿನ ಮೂಲಕ ಎಲೆಕ್ಟ್ರಿಸಿಟಿಯನ್ನ ನಾವು ಹೇಗೆ ಉತ್ಪತ್ತಿಸಿಕೊಂಡಿದ್ದೇವೆ ಇದಾಗಿರಬಹುದು. ಇದನ್ನು ಕೂಡ ದೇವರ ಜ್ಞಾನವಲ್ಲವ ಪ್ರಿಯರೇ? ದೇವರ ಜ್ಞಾನ ಎಷ್ಟು ಅಗಾಧವಾಗಿರುತ್ತದೆ. ಯಾಕೆಂದರೆ ಈ ಮೆಡಿಕಲ್ ಫೀಲ್ಡ್ ಅಲ್ಲಿ ಏನೇ ಕಂಡು ಹಿಡಿದ್ರು, ಏನೇ ಸೈಂಟಿಸ್ಟ್ ಉತ್ಪತ್ತಿ ಮಾಡಿಕೊಂಡು ತಾವೇ ಏನೇ ದೊಡ್ಡದಾಗಿ ತಮ್ಮನ್ನು ಊಹಿಸಿಕೊಂಡಿದ್ದಾಗ್ಲೂ ಅದರಲ್ಲಿ ಬರುವಂತಹ ಮಹಿಮೆ, ಘನತೆ ಎಲ್ಲವೂ ದೇವರಿಗೆ ಸಲ್ಲುವಂತದ್ದಾಗಿರುತ್ತದೆ. ಮತ್ತು ದೇವರೇ ನಮಗೆ ಉತ್ತಮವಾದಂತಹ ನ್ಯೂಟ್ರಿಷನಿಸ್ಟ್, ಅಂದ್ರೆ ಉಂಟು ಮಾಡಿರುವಂತಹ ಈ ಆಹಾರಗಳಲ್ಲಿ ಇರುವಂತಹ ಪದಾರ್ಥಗಳಲ್ಲಿ ಅನೇಕ ಪದಾರ್ಥಗಳನ್ನು ಉಂಟು ಮಾಡಿದ್ದಾರೆ. ಅದೆಲ್ಲದರಲ್ಲಿ ಇರುವಂತಹ ಪೌಷ್ಟಿಕತೆ ಏನಿದೆ, ನ್ಯೂಟ್ರಿಯೆಂಟ್ಸ್, ಮನುಷ್ಯನ ದೇಹಕ್ಕೆ ಬೇಕಾದಂತಹ ಔಷಧಾಂಶಗಳು ಎಷ್ಟು ಉನ್ನತವಾಗಿದೆ ಎಂಬುದಾಗಿ 1-2 ವಚನಗಳನ್ನ ನಾನು ಓದ್ತೇನೆ ಪ್ರಿಯರೇ. ಅದು ಸಮಯ ಬಹಳವಾಗಿರೋದ್ರಿಂದ ಇದನ್ನ ಓದಿ ನಾವು ಮುಗಿಸ್ಕೊಳ್ಳೋಣ. ಸೊ ಮೊದಲನೆಯ ಪದಾರ್ಥವಾಗಿ ನಾವು ನೋಡಿಕೊಳ್ಳುತ್ತಿರುವುದು ಒಂದು ದೇವರು ಉಂಟು ಮಾಡಿರುವಂತಹ ಈ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಜೇನುತುಪ್ಪ ಎನ್ನುವಂಥದ್ದು ಅದು ಯಾವ ರೀತಿಯಾಗಿ ಮನುಷ್ಯನಿಗೆ ಉಪಯೋಗಕರವಾಗಿದೆ ಎಂಬುದಾಗಿ ಒಂದು ವಚನವನ್ನು ನಾನು ಓದಿ ನಿಮಗೆ ತಿಳಿಸಿಕೊಡುತ್ತೇನೆ. ಸೊ ಇದು ಒಂದು ಧರ್ಮೋಪದೇಶ ಕಾಂಡದಲ್ಲಿ 26ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 26ನೇ ಅಧ್ಯಾಯದಲ್ಲಿ 9ನೇ ವಚನದಲ್ಲಿ ನೋಡಿಕೊಳ್ಳೋಣ. ಸೊ ಇದು ಒಂದು ಐಗುಪ್ತ ದೇಶದಿಂದ ಕರೆತಂದು ಹಾಲು ಜೇನು ಹರಿಯುವ ಈ ದೇಶವನ್ನು ನಮಗೆ ಕೊಟ್ಟಿದ್ದಾನೆ. ಸೊ ದೇವರು ಈ ಲೋಕದಲ್ಲಿ ಅನೇಕ ರೀತಿಯಾದಂತಹ ವಸ್ತುಗಳನ್ನ, ನಮಗೆ ಬೇಕಾದಂತಹ ಆಹಾರವನ್ನು ಅನುಗ್ರಹಿಸಿದ್ದಾರೆ. ಹಾಲು ಜೇನು, ಇದರಲ್ಲಿ ಜೇನಿನ ಒಂದು ಸತ್ವ ಯಾಕೆ ಕೊಟ್ಟಿದ್ದಾರೆ, ಈ ಜೇನು ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಎಂಬುದಾಗಿ ನಾವು ನೋಡೋದಾದ್ರೆ ಅದು ಖಂಡಿತವಾಗಿ ಈಗಿನ ರಿಸರ್ಚ್ ಪ್ರಕಾರ ಅದು ಆರ್ಟಿಕಲ್ ಏನಿದೆ ಆ ಸಂಬಂಧಿಸಿದ ಆರ್ಟಿಕಲ್ ಅನ್ನ ಡಿಸ್ಪ್ಲೇ ಮಾಡಬೇಕಿತ್ತು. ಆಗದೇ ಇದ್ದ ಪಕ್ಷದಲ್ಲಿ ನಾನು ಹಾಗೆ ಹೇಳ್ತೇನೆ, ಅದನ್ನ ಹಾಗೆ ನಾವು ಅರ್ಥೈಸಿಕೊಳ್ಳೋಣ. ಸೊ ಈಗಿನ ರಿಸರ್ಚ್ ಪ್ರಕಾರವಾಗಿ ಈ ಜೇನು ಎಷ್ಟು ಒಳ್ಳೇದಂತ ಹೇಳಿದ್ರೆ ಅದರಿಂದ ನಮಗೆ ನಮ್ಮ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಆಗೋದ್ರಿಂದ ಹಿಡಿದು ನಮ್ಮ ದೇಹದಲ್ಲಿ ಬರುವಂತಹ ಸಮಸ್ಯೆಗಳು, ಆಗಾಗ ಬರುವಂತಹ ಗಂಟಲಿನ ಸಮಸ್ಯೆ ಆಗಿರಬಹುದು, ಮತ್ತು ನಮಗೇನಾದ್ರೂ ಗಾಯ
ಗಾಯಕ್ಕೆ ಸಂಬಂಧಿಸಿದಂತೆ ನಮ್ಮ ಬಾಡಿಯಲ್ಲಿ ಆಗುವಂತಹ ಕಟ್ಸ್ ಆಗಿರಬಹುದು, ಸ್ಕ್ರಾಚಸ್ ಆಗಿರಬಹುದು, ಎಲ್ಲದಕ್ಕೇನು ಇದು ಒಂದು ಔಷಧಿಯಾಗಿ ಬಳಸಬಹುದು. ಆಯುರ್ವೇದಿಕ್ ಆಗಿರಬಹುದು, ಈ ಒಂದು ಇಂಗ್ಲಿಷ್ ಮೆಡಿಸಿನ್ಸ್ ಆಗಿರಬಹುದು. ಹನಿ ಅನ್ನುವಂಥದ್ದು ಅದರಲ್ಲಿರುವಂತಹ ಅಂಶವನ್ನು ಯುಟಿಲೈಸ್ ಮಾಡಿ ಅನೇಕ ಮೆಡಿಸಿನ್ಸ್ ಅನ್ನ ತಯಾರು ಮಾಡುವುದಾಗಿರಬಹುದು. ಅದರಲ್ಲಿರುವಂತಹ ಅನೇಕ ರೀತಿಯಾದ ಔಷಧಾಂಶವನ್ನು ಮನುಷ್ಯನು ಕಂಡು ಹಿಡಿದುಕೊಂಡು ಏನ್ ಮಾಡ್ತಿದ್ದಾರೆ, ನಮಗೆ ಅದು ಉಪಯೋಗವಾಗಿ ದೇವರು ನೀಡಿದ್ದಾರೆ. ಯಾಕೆಂದರೆ ಯಾವಾಗ ಪಾಪ ಎನ್ನುವುದು ಈ ಲೋಕಕ್ಕೆ ಕಾಲಿಟ್ಟದು, ಅವಾಗನೇ ಅನಾರೋಗ್ಯಗಳು ಎಂಬುದು ಕೂಡ ಈ ಲೋಕಕ್ಕೆ ಕಾಲಿಡುವಂತದ್ದಾಗಿದೆ. ಸೊ ಈ ಅನಾರೋಗ್ಯನ ತಂದಿಟ್ಬಿಟ್ಟು ದೇವರು ನೀವ್ ಹಾಗೆ ಹಾಗೆ ವಾಸಿ ಮಾಡ್ಕೊಳ್ಳಿ ಅಂತ ದೇವರು ಹೇಳಿದಾರ ಎಂಬುದಾಗಿ ಹೇಳಿದ್ರೆ ಖಂಡಿತ ಇಲ್ಲ. ಯಾಕೆಂದ್ರೆ ದೇವರು ಏನ್ ಮಾಡಿದ್ದಾರೆ, ನಮಗೆ ಏನೇ ಅನಾರೋಗ್ಯ ಸಮಸ್ಯೆ ಬಂದಿದ್ದಾರೋ ಅದನ್ನ ವಾಸಿ ಮಾಡತಕ್ಕಂತಹ ಆಹಾರ ಪದಾರ್ಥಗಳನ್ನು ಈ ಲೋಕದಲ್ಲಿ ನಮಗೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಹೌದು ಪ್ರಿಯರ್. ಯಾಕೆಂದ್ರೆ ಇನ್ನೊಂದು ವಾಕ್ಯದಲ್ಲಿ ನಾನು ಓದ್ತೇನೆ, ಇದ್ರಲ್ಲಿ ಒಂದು ಒಲಿವ ಗಿಡದಿಂದ ಉತ್ಪತ್ತಿ ಆಗುವಂತಹ ಬೀಜದಿಂದ ಬರುವಂತಹ ಎಣ್ಣೆ ಎಷ್ಟು ಶ್ರೇಷ್ಠ ಎಂಬುದಾಗಿ ಈಗಿನ ರಿಸರ್ಚ್ ವರ್ಲ್ಡ್ ಕಂಡುಕೊಂಡಿದೆ. ಸೊ ಈ ಒಲಿವ ಎಣ್ಣೆ ಎಲ್ಲಿ ಬರ್ತದೆ ವಾಕ್ಯದಲ್ಲಿ? ಧರ್ಮೋಪದೇಶ ಕಾಂಡದಲ್ಲಿ 8ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ಹೇಗೆ ಬಂದಿದೆ, ಆ ದೇಶದಲ್ಲಿ ಗೋಧಿ, ಜವೆಗೋಧಿ, ದ್ರಾಕ್ಷಿ, ಅಂಜೂರ, ದಾಳಿಂಬ ಇವುಗಳನ್ನು ಬೆಳೆಯುತ್ತವೆ, ಎಣ್ಣೆ ಮರಗಳು, ಜೇನು ಸಿಕ್ಕುತ್ತದೆ. ಸೊ ಈ ಎಣ್ಣೆ ಮರಗಳು ಅಂತ ಏನನ್ನ ಕರೀತಾ ಇದ್ದಾರೆ, ಇದು ಬಂದು ಒಲಿವ ಎಣ್ಣೆ ಎಂಬುದಾಗಿ ಅದನ್ನ ಸ್ಪೆಸಿಫಿಕೇಶನ್ ಆಗಿ ನಾವು ಬೇರೆ ವರ್ಷನ್ ಅಂದ್ರೆ ಇಂಗ್ಲಿಷ್ ವರ್ಷನ್ ಅಲ್ಲಿ ಆಗಿರಬಹುದು, ಬೇರೆ ಬೇರೆ ಭಾಷೆಯ ವರ್ಷನ್ ಅಲ್ಲಿ ಆಗಿರಬಹುದು ನೋಡಿಕೊಳ್ಳಬಹುದು. ಒಲಿವ ಈ ಎಣ್ಣೆ ಎಷ್ಟು ಮನುಷ್ಯನಿಗೆ ಬೆನಿಫಿಷಿಯಲ್ ಆಗಿ ಇದೆ ಅಂತ ಹೇಳಿದ್ರೆ, ಈ ಒಲಿವ ಎಣ್ಣೆಯಿಂದ ಈಗಿನ ರಿಸರ್ಚ್ ಪ್ರಕಾರ ಕ್ಯಾನ್ಸರ್ಗೆ ಸಂಬಂಧಿಸಿದಂತಹ ಕಾಯಿಲೆಗಳು, ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳಾಗಿರಬಹುದು, ಅನೇಕ ರೀತಿಯಾಗಿ ಮನುಷ್ಯನ ಇಮ್ಯೂನ್ ಸಿಸ್ಟಮ್ ವಿರುದ್ಧ ಹೋರಾಡುವಂತಹ ಡಿಸೀಸ್ ಮತ್ತು ಸ್ಪ್ರೆಡ್ ಆಗುವಂತ ಡಿಸೀಸಸ್ ಅಂತ ನಾವೇನ್ ಕರಿತೀವಿ, ಅದಕ್ಕೆ ವಿರುದ್ಧವಾಗಿ ಹೋರಾಡುವಂತಹ ಒಳ್ಳೆಯ ಒಂದು ಅಂಶವನ್ನ ದೇವರು ಈ ಒಲಿವ ಎಣ್ಣೆಗೆ ನೀಡಿದ್ದಾರೆ. ಸೊ ಈಗಿನ ಸೈಂಟಿಫಿಕ್ ವರ್ಲ್ಡ್ ಅಲ್ಲಿ ರಿಸರ್ಚರ್ಸ್ ಹಾಕಿರುವಂತಹ ಆರ್ಟಿಕಲ್ಸ್ ನ ಸ್ಟಡಿ ಮಾಡುವಾಗ ಅದು ನಮ್ಗೆ ತಿಳಿದು ಬರುತ್ತದೆ ಪ್ರಿಯರೇ. ಸೊ ದೇವರು ಎಷ್ಟು ಅದ್ಭುತವಾಗಿ ಉಂಟು ಮಾಡಿದ್ದಾರೆ. ದೇವರು ಈ ಪ್ರಪಂಚವನ್ನ, ಅದರ ಒಳಗಡೆ ಇಟ್ಟಿರುವಂತ ಸಂಪನ್ಮೂಲಗಳು, ಅದರಲ್ಲಿ ಇಟ್ಟಿರುವಂತ ಆಹಾರ ಪದಾರ್ಥಗಳಲ್ಲಿರುವ ಔಷಧಾಂಶಗಳು ಎಷ್ಟು ಉನ್ನತವಾಗಿವೆ ಅಂದರೆ ಖಂಡಿತವಾಗಿ ಅದು ಎಷ್ಟೋ ಅದ್ಭುತವಾಗಿರುವಂತದ್ದು. ಸೊ ಅದೇ ರೀತಿಯಾಗಿ ದೇವರು ಮತ್ತೊಂದು ಆಹಾರ ಪದಾರ್ಥವನ್ನು ಪದ್ಧತಿಯಲ್ಲಿ ಕೊಟ್ಟಿದ್ದಾರೆ. ಸೊ ಅದು ಎಲ್ಲಿ ಎಂದರೆ ಎಹೆಸ್ಕೇಲನ ಗ್ರಂಥ 4ನೇ ಅಧ್ಯಾಯದ 9ನೇ ವಚನ. ಎಹೆಸ್ಕೇಲನೇ ಅಧ್ಯಾಯದ 4ನೇ ಅಧ್ಯಾಯದ 9ನೆಯ ವಚನದಲ್ಲಿ ದೇವರು ಏನಂತ ತಿಳಿಸ್ಕೊಟ್ಟಿದ್ದಾರೆ ಅಂದರೆ, ಇದಲ್ಲದೆ ನೀನು ಗೋಧಿ, ಜವೆಗೋಧಿ, ಅವರೆ, ಅಲಸಂದೆ, ಸಾವೆ, ಕಡಲೆ ಇವುಗಳನ್ನು ತೆಗೆದುಕೊಂಡು ಒಂದೇ ಪಾತ್ರೆಯಲ್ಲಿ ಹಾಕಿ ಅವುಗಳಿಂದ ರೊಟ್ಟಿಯನ್ನು ಮಾಡಿಕೊ, ಮಗ್ಗುಲಲ್ಲಿ ಮಲಗಿಕೊಳ್ಳುವಷ್ಟು ದಿನ ಅಂದರೆ 390 ದಿನ ಅದನ್ನು ತಿನ್ನು. ಈ ರೀತಿಯಾಗಿ ದೇವರು ಇಲ್ಲಿ ಹೆಜ್ಕೇಲ್ ಪ್ರವಾದಿಗೆ ಡಯಟ್ ಅನ್ನ ಗೈಡ್ ಮಾಡಿ ಕೊಡ್ತಾ ಇದ್ದಾರೆ. ನ್ಯೂಟ್ರಿಷನ್ ಬೆನಿಫಿಟ್ಸ್ ಇದರಲ್ಲಿ ಇರುವಂತಹ ಗ್ರೈನ್ಸ್ ಆಗಿರ್ಬೋದು, ಇಲ್ಲಿ ಮೆನ್ಷನ್ ಆಗಿರುವಂತಹ ಒಂದೊಂದು ಗೋಧಿಯ ಶ್ರೇಷ್ಠತೆ ಆಗಿರಬಹುದು, ಇಲ್ಲಿರುವಂತಹ ಸಾವೆ, ಕಡಲೆ, ಅಳಸಂದೆ ಇದೆಲ್ಲವೂ ಕೂಡ ಈಗಿನ ಒಂದು ರಿಸರ್ಚ್ ಪ್ರಕಾರ ಇದೆಲ್ಲವೂ ಸಿರಿಧಾನ್ಯಗಳಾಗಿ ನಾವು ನೋಡಬಹುದು. ಇದು ಎಲ್ಲರೂ ತಗೊಂತಾರ, ಸೇವಿಸ್ತಾರ, ಒಳ್ಳೇದಂತ ಹೇಳ್ತಾರ ಅಂದ್ರೆ ಖಂಡಿತವಾಗಿ ಹೌದು. ಆದ್ರೆ ಇದನ್ನ ಈ ಒಂದು ಸೈಂಟಿಸ್ಟ್ ಇಲ್ಲಿಯ ಜನರೇಷನ್ ಅಲ್ಲಿ ಕಂಡು ಹಿಡಿಯೋದಕ್ಕೆ ಮುಂಚೆ ದೇವರೇ ಇದನ್ನ ನಮಗೆ ಎಷ್ಟೋ ವರ್ಷಗಳ ಮುಂಚೆ ನಮಗೆ ಬರೆಸಿಕೊಟ್ಟಿದ್ದಾರೆ ಪ್ರಿಯರೇ. ಹಂಗಂದ್ರೆ ನಮ್ಮ ಒಂದು ಆಹಾರ ಪದ್ಧತಿಗಳಲ್ಲಿ ಇದನ್ನ ಇನ್ಕ್ಲೂಡ್ ಮಾಡೋದಾದ್ರೆ ಅದರಲ್ಲಿ ಉತ್ತಮವಾದ ಪೌಷ್ಟಿಕತೆ ಇದೆ. ಈ ಗೋಧಿಯನ್ನ 48 ಗಂಟೆ ನೆನೆಸಿ ಬಿಟ್ಟಾಗ ಅದು ಒಂದು ಮೊಳಕೆ ಉತ್ಪತ್ತಿ ಆಗುತ್ತದೆ. ಈ ಮೊಳಕೆ ಉತ್ಪತ್ತಿ ಆಗಿರೋ ಈ ಗೋಧಿಯನ್ನು ನಾವು ಅದನ್ನ ಸೇವಿಸೋದಾದ್ರೆ ಯಾವ್ದ್ರ ಮೂಲಕ, ಏನಾದ್ರೂ ಅದನ್ನ ಗ್ರೈಂಡ್ ಮಾಡಿ ಆಗಿರ್ಬೋದು, ಅದನ್ನ ಹಾಗೆ ತಿನ್ನೋದಾಗಿರ್ಬೋದು, ಇದನ್ನ ತಿಂದ್ರೆ ನಮ್ಮಲ್ಲಿ ಅನೇಕ ರೀತಿಯಾದಂತಹ ಬಾಡಿಯಲ್ಲಿ ಬೇಕಾದಂತಹ ಅಮಿನೋ ಆಸಿಡ್ಸ್ ಏನಿರುತ್ತೆ, ಫೈಬರ್ನ ಅಂಶ ಏನಿರುತ್ತೆ, ಇದು ಹೆಚ್ಚಾಗಿ ಇರುವಂತಹ ಒಂದು ಪದಾರ್ಥ ಈ ಗೋಧಿ ಆಗಿರುತ್ತದೆ. ಈ ಒಂದು ಮೊಳಕೆ ಕಟ್ಟಿರುವಂತಹ ಏನೇ ಆಹಾರವನ್ನ ನಾವು ಸೇವಿಸೋದಾದರೂ ಅದು ನಮ್ಮ ದೇಹಕ್ಕೆ ಆರೋಗ್ಯಕರವಾಗಿದೆ ಅಂತ ವಾಕ್ಯವೇ ನಮಗೆ ತಿಳಿಸಿಕೊಟ್ಟಿದೆ ಪ್ರಿಯರೇ. ಸೊ ಇಷ್ಟು ಅದ್ಭುತವಾಗಿ ದೇವರ ವಾಕ್ಯವನ್ನ ತಿಳಿಸಿಕೊಟ್ಟಿದ್ದಾರೆ ಅಂದ್ರೆ ಅದು ಖಂಡಿತವಾಗಿ ಹೌದಾಗಿರಬಹುದು. ಮತ್ತು ಈಗಿನ ಪ್ರಪಂಚದ ಒಂದು ಜನರೇಷನ್ ಅಲ್ಲಿ ಎಲ್ಲರೂ ಏನನ್ನ ಬಯಸ್ತಾರೆ, ಎಲ್ಲ ವಿಷಯಗಳಲ್ಲಿ ಮಾಡರ್ನೈಸ್ ಆಗ್ತಾ ಇದ್ದಾರೆ, ಸೈಂಟಿಫಿಕ್ ಆಗಿ ಹೋಗ್ತಾ ಇದ್ದಾರೆ, ಈ ಒಂದು ಕೆಮಿಕಲ್ ರಹಿತವಾಗಿ ಇರ್ಬೇಕು, ಆರ್ಗ್ಯಾನಿಕ್ ಆಗಿ ಇರ್ಬೇಕು ಅಂತ ಅನ್ಕೊಂತಿದ್ದಾರೆ. ಯಾಕೆ
ಅಂದ್ರೆ ಈ ಪ್ರಪಂಚದಲ್ಲಿ ದೇವರು ಕೊಟ್ಟಿರೋ ಆಹಾರಗಳನ್ನ ಅದನ್ನ ಅಡಲ್ಟ್ರೇಟ್ ಮಾಡಿ ಅದಕ್ಕೆ ಕಲ್ತಿಯನ್ನ ಉಪಯೋಗಿಸಿ ಅನೇಕ ರೀತಿಯಾಗಿ ಆಹಾರ ಪದಾರ್ಥಗಳು ಬರುತ್ತಿರುವುದು ಅದು ಕೆಟ್ಟು ಹೋದಂತಾಗಿದೆ. ಆದ್ರೆ ದೇವರು ನಮಗೆ ಅದನ್ನ ಮೊದಲೇ ವಾಕ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನಮ್ಮ ಡಯಟ್ ಹೇಗಿರ್ಬೇಕು, ನಾವು ಯಾವ ರೀತಿಯಾದ ಫುಡ್ ಅನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಯಾವ ರೀತಿಯಾಗಿ ದೇಹದಲ್ಲಿರುವಂತಹ ಇಮ್ಯುನಿಟಿ ಆಗಿರಬಹುದು, ನಮ್ಮ ದೇಹದಲ್ಲಿರುವ ಆಂಟಿ ಇನ್ಫ್ಲಮೇಟರಿ ಕೆಪಾಸಿಟಿ ಏನಿದೆ ಅದನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಅದ್ಭುತವಾದ ರೀತಿಯಾದ ತಿಳುವಳಿಕೆಯನ್ನ ದೇವರು ವಾಕ್ಯದ ಮೂಲಕನೇ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸೊ ದೇವರು ಹೇಳ್ಬೇಕಾಗಿರುವಂತಹ ಮಹಾಜ್ಞಾನ ನಮಗೆ ಯಾವ್ದ್ರಿಂದ ಸಿಗ್ತಾ ಇದೆ ಅಂದ್ರೆ ಆತನ ವಾಕ್ಯವನ್ನ ಓದುದ್ರ ಮೂಲಕ, ಅದನ್ನ ಧ್ಯಾನಿಸುವುದರ ಮೂಲಕ ದೇವರು ನಮಗೆ ತಿಳಿಯ ಬಯಸಿದಂತಹ ಮಹಾಜ್ಞಾನವು ನಮಗೆ ಸಿಕ್ಕುತ್ತಿದೆ. ಮತ್ತೊಂದು 2 ವಚನಗಳನ್ನ ನಾನು ಓದಿ ಮುಗಿಸ್ತೇನೆ. ಸೊ ಅದೇ ರೀತಿಯಾಗಿ ನಮ್ಮ ದೇಹಕ್ಕೆ ಬೇಕಾಗಿರುವಂತದ್ದು ಮೊದಲನೇದಾಗಿ ನಾವು ನೋಡಿಕೊಂಡಂತಹ ಜೇನಾಗಿರಬಹುದು, ಒಲಿವದ ಎಣ್ಣೆ ಆಗಿರಬಹುದು, ಈ ಒಂದು ಮೊಳಕೆ ಕಟ್ಟಿದಂತಹ ಧಾನ್ಯಗಳು, ಸಿರಿಧಾನ್ಯಗಳಾಗಿರಬಹುದು ನೋಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಯಾವ ರೀತಿಯಾಗಿ 1ನೇ ಸಮುವೇಲನ ಮೊದಲನೆಯ ಗ್ರಂಥದಲ್ಲಿ ನಾವು ನೋಡೋದಾದ್ರೆ ಆಹಾರ ಪದ್ಧತಿಗಳಲ್ಲಿ ದೇವರು ನಮಗೆ ಒಳ್ಳೆ ರೀತಿಯಾದ ಇನ್ಸಿಸ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಯಾವ ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡಕ್ ಆಗದೆ ಇರುವಷ್ಟು ಹೆಚ್ಚಾದ ರೀತಿಯಾದ ಜ್ಞಾನವನ್ನ ದೇವರು ನಮಗೆ ವಾಕ್ಯದಲ್ಲಿ ಕಲಿಸಿಕೊಟ್ಟಿದ್ದಾರೆ ಪ್ರಿಯರೇ. ಸೊ ಅದನ್ನ ನೋಡುವಾಗ, ಅದನ್ನ ಓದುವಾಗ ನನಗೆ ಮೊದಲನೇದಾಗಿ ಆಶ್ಚರ್ಯವಾಯಿತು, ಇಷ್ಟು ಅದ್ಭುತವಾಗಿ ದೇವರು ಈ ವಾಕ್ಯಗಳಲ್ಲಿ ತಮ್ಮ ಜ್ಞಾನವನ್ನ ಇಟ್ಟಿದ್ದಾರೆ ಅಂತ. 30ನೇ ಅಧ್ಯಾಯದ 12ನೇ ವಚನದಲ್ಲಿ ಅದೇ ರೀತಿಯಾಗಿ ಅವನ ಜನರು ಅಡವಿಯಲ್ಲಿ ಒಬ್ಬ ಐಗುಪ್ತ್ಯನು ಬಿದ್ದಿರುವುದನ್ನು ಕಂಡು ಅವನನ್ನು ದಾವೀದನ ಬಳಿಗೆ ತಂದು ಅವನಿಗೆ ರೊಟ್ಟಿ ತಿನ್ನಿಸಿ ನೀರು ಕುಡಿಸಿ ಅಂಜೂರ ಹಣ್ಣಿನ ಉಂಡೆಯನ್ನು 2 ದ್ರಾಕ್ಷೆ ಗೊಂಚಲುಗಳನ್ನು ಕೊಟ್ಟರು. ಸೊ ಈ ಹಣ್ಣುಗಳಲ್ಲಿರುವಂತಹ ಪ್ರಾಮುಖ್ಯತೆ, ಅದರಲ್ಲೂ ಈ ಅಂಜೂರದ ಹಣ್ಣುಗಳಲ್ಲಿ ಇರುವಂತಹ ಒಳ್ಳೆಯ ಒಂದು ಅಂಶವೇನೆಂದರೆ ಅದರಲ್ಲಿರುವಂತಹ ವಿಟಮಿನ್ಸ್ ಅಂತ ಎಷ್ಟು ಇದೆ, ಆ ವಿಟಮಿನ್ಸ್ A, D, E, K ಅಂತ ಎಷ್ಟು ತರದ ಇದೆ, ಈ ಎಲ್ಲ ವಿಟಮಿನ್ಸ್ ಅನ್ನು ಕೂಡ ಈ ಅಂಜೂರದ ಹಣ್ಣು ಹೊಂದಿರುವಂತದ್ದಾಗಿರುತ್ತದೆ. ಸೊ ಇದರಲ್ಲಿ ಯಾಕೆ ಕೊಟ್ಟಿದ್ದಾರೆ ಈ ರೀತಿಯಾಗಿ ಸಜೆಷನ್ಸ್ ಅನ್ನು ಯಾಕೆ ದೇವರು ಬರೆಸಿದ್ದಾರೆ ಅಂದ್ರೆ ಖಂಡಿತವಾಗಿ ಆ ಒಂದು ಅಂಜೂರದ ಒಂದು ಹಣ್ಣಿನಲ್ಲಿ ಅಷ್ಟು ಒಂದು ಉತ್ಪನ್ನ ರೀತಿಯಾದಂತಹ ಒಂದು ಪೌಷ್ಟಿಕತೆ ಇರುವಂತದ್ದಾಗಿದೆ ಎಂಬುದಾಗಿ. ಅದೇ ರೀತಿಯಾಗಿ ದ್ರಾಕ್ಷ ಗೊಂಚಲುಗಳು ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಗ್ರೇಪ್ಸ್ ಅನ್ನುವಂತಹ ಈ ಒಂದು ಹಣ್ಣಿನಲ್ಲಿ ಅಷ್ಟು ಒಳ್ಳೆಯ ಅಂಶವಿದೆಯಾ ಎಂಬುದಾಗಿ ನೋಡಿದ್ರೆ ಖಂಡಿತ ಹೌದು. ಆ ಆರ್ಟಿಕಲ್ ಅನ್ನು ಸ್ಟಡಿ ಮಾಡುವಾಗ ಅದರಲ್ಲಿ ಏನಂತ ಕೊಟ್ಟಿರ್ತಾರೆ ಅಂದ್ರೆ ಈ ಗ್ರೇಪ್ಸ್ ಅಂದ್ರೆ ದ್ರಾಕ್ಷಿಯಲ್ಲಿ ಇರುವಂತಹ ಅಂಶವು ನಮ್ಮ ಒಂದು ಹೊಟ್ಟೆಗೆ ಸಂಬಂಧಿಸಿದಂತೆ ನಮ್ಮ ಇಂಟೆಸ್ಟೈನಲ್ ಗಟ್ ಏನಿದೆ ಇದಕ್ಕೆ ಬೇಕಾದಂತ ಆರೋಗ್ಯ, ಯಾವುದೇ ರೀತಿಯಾದ ಗ್ಯಾಸ್ಟ್ರಿಕ್ ಸಮಸ್ಯೆಗಳಾಗಿರಬಹುದು, ಯಾವುದೇ ರೀತಿಯಾದಂತಹ ಒಳಗಡೆ ಹೊಟ್ಟೆಯಲ್ಲಿ ಇರುವಂತಹ ಆಸಿಡ್ ಏನಿದೆ ಅದನ್ನ ಬ್ಯಾಲೆನ್ಸ್ ಮಾಡುವಂತದ್ರಲ್ಲಾಗಿರಬಹುದು, ನಮ್ಮ ಇಂಟೆಸ್ಟಿನಲ್ಲಿ ಇರುವಂತ ಬ್ಯಾಡ್ ಬ್ಯಾಕ್ಟೀರಿಯಾಸ್, ಗುಡ್ ಬ್ಯಾಕ್ಟೀರಿಯಾಸ್ ಏನಿದೆ ಇದರ ಹೆಲ್ತ್ ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗಿದೆ. ಸೊ ಈ ಒಂದು ದ್ರಾಕ್ಷಿಯ ಹಣ್ಣು ಬಂದು ಅದರ ರಸ ಬಂದು ಅಷ್ಟು ಒಂದು ಒಳ್ಳೆಯದಂತ ನಾವು ಇಲ್ಲಿ ನೋಡಿಕೊಳ್ಳಬಹುದು. ಮತ್ತು ಅನೇಕ ರೀತಿಯಾದ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆಗಳು ಕೂಡ ಔಷಧ ಆಗಿ ಈ ಒಂದು ದ್ರಾಕ್ಷಿಯ ಹಣ್ಣನ್ನ ಅಷ್ಟು ಉಪಯೋಗಿಸ್ತಿದ್ದಾರೆ ಈ ಒಂದು ಸೈಂಟಿಫಿಕ್ ವರ್ಲ್ಡ್ ಅಲ್ಲಿ ಅಂತ ನಾವು ಈ ವಾಕ್ಯದ ಮೂಲಕ ನಾವು ನೋಡಿಕೊಳ್ಳಬಹುದು. ಸೊ ಆ ಒಂದು ಅಂಶ ಇದ್ದಿದ್ರಿಂದನೇ ವಾಕ್ಯಗಳಲ್ಲಿ ದೇವರು ಏನನ್ನ ತಿನ್ನಬೇಕು, ಏನನ್ನು ತಿನ್ನಬಾರದು ಎಂಬುದಾಗಿ ದೇವರು ಎಷ್ಟು ಉತ್ತಮವಾಗಿ ಹೇಳಿಕೊಟ್ಟಿದ್ದಾರೆ ಅಲ್ಲವಾ? ಖಂಡಿತವಾಗಿ ಹೌದು ಪ್ರಿಯರೇ. ಮತ್ತೊಂದು ಕೊನೆಯ ವಾಕ್ಯವನ್ನು ಓದಿ ಇವತ್ತಿನ ಸಂದೇಶವನ್ನು ಮುಗಿಸ್ಕೊಳ್ಳೋಣ. ಸೊ ಇದು ಒಂದು ಜ್ಞಾನೋಕ್ತಿ ಅಧ್ಯಾಯ, ಜ್ಞಾನೋಕ್ತಿಯ ಗ್ರಂಥದ 31ನೇ ಅಧ್ಯಾಯದ 13ನೇ ವಚನದಲ್ಲಿ ನೋಡಿಕೊಳ್ಳೋಣ. 13ನೇ ವಚನದಲ್ಲಿ ಉಣ್ಣೆಯನ್ನು ಸೆಣಬನ್ನು ಹುಡುಕಿ ತಂದು ಕೈಗೆಲಸವನ್ನೆಸಗುವಳು. ಉಣ್ಣೆಯನ್ನು ಮತ್ತು ಸೆಣಬು ಅಂತ ಹೇಳಿದ್ರೆ ಫ್ಲಾಕ್ಸ್ ಅಂತ ಇಲ್ಲಿ ನೋಡಬಹುದು. ಫ್ಲಾಕ್ಸ್ ಅಂದ್ರೆ ಅಗಸೆಗೆ ಸಂಬಂಧಪಟ್ಟ ಅಗಸೆ ಬೀಜ, ಅಗಸೆ ಪೌಡರ್ ಏನಿರುತ್ತೆ ಅದು. ಉಣ್ಣೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಅದನ್ನು ಅನುವಾದಿಸಿದರೆ ಲೆನೆನ್ ಅಂತ. ಸೆಣಬು ಅಂತ ಹೇಳಿದ್ರೆ ಫ್ಲಾಕ್ಸ್ ಸೀಡ್ಸ್ ಅನ್ನೋದನ್ನ ನಾವು ನೋಡಬಹುದು. ಸೊ ಈ ಉಣ್ಣೆ ಅಂದ್ರೆ ನಮ್ಮ ದೇಹಕ್ಕೆ ಬೇಕಾದಂತ ವಸ್ತ್ರವನ್ನ ಆಗಿನ ಕಾಲದಲ್ಲಿ ಈ ಒಂದು ಲೆನಿನ್ ಎಂಬ ಕ್ಲಾತ್ ಇಂದ, ಫ್ಯಾಬ್ರಿಕ್ ಇಂದ ತಯಾರಿಸ್ತಿದ್ರು. ಸೊ ಈ ಫ್ಯಾಬ್ರಿಕ್ನ ಜೊತೆಗೆ ಈ ಫ್ಲೇಕ್ ಸೀಡ್ ನ ಪೌಡರ್ ಆಗಿ ಮಾಡಿ ಹಾಕಿ ನಾವು ಧರಿಸಿದಾಗ ಆಗಿನ ಕಾಲದಲ್ಲಿ ಅನೇಕ ಹೆಲ್ತ್ ಬೆನಿಫಿಟ್ಸ್ ಇದ್ದಿದ್ರಿಂದ ಹಾಗೆ ಮಾಡುತ್ತಿದ್ದರು. ಸೊ ಅದರಿಂದ ವಾಕ್ಯದಲ್ಲಿ ಹೀಗಿದೆ, ಉಣ್ಣೆಯನ್ನು ಸೆಣಬನ್ನು ಹುಡುಕಿ ತಂದು ಕೈ ಕೆಲಸವನ್ನೆಸಗುವಳು ಎಂಬುದಾಗಿ. ಸೊ
ಉಣ್ಣೆ ಮತ್ತು ಸೆಣಬು 2 ಕಾಂಬಿನೇಷನ್ ಆಗಿನ ಕಾಲದಲ್ಲಿ ಬಟ್ಟೆಗಳನ್ನ ತಯಾರಿಸ್ತಿದ್ರ? ಅದರಿಂದ ನಮಗೆ ಏನು ಉಪಯೋಗವಾಗುತ್ತದೆ? ಅಗಸೆ ಬೀಜಗಳು ಅದನ್ನ ನಾವು ನೋಡೋದಾದ್ರೆ ಒಂದು ಎಣಿಕೆಯಲ್ಲಿ ನಮ್ಮ ದೇಹಕ್ಕೆ ಬೇಕಾದಂತಹ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಏನ್ ಕರಿತೀವಿ. ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬಂದು ನಮ್ಮ ಹಾರ್ಟಿನ ಸಮಸ್ಯೆ ಆಗಿರಬಹುದು, ನಮ್ಮಲ್ಲಿ ಕೊಲೆಸ್ಟ್ರಾಲ್ ಉತ್ಪತ್ತಿ ಕಮ್ಮಿ ಮಾಡುವಂತದ ಚಾನ್ಸಸ್ ಆಗಿರಬಹುದು, ಅನೇಕ ಪ್ರಮಾಣ ಹೆಚ್ಚಾಗಿರುತ್ತದೆ ಈ ಫ್ಲಾಕ್ಸ್ ಸೀಡ್ಸ್ ಅನ್ನುವಂಥದ್ರಲ್ಲಿ. ಸೊ ಈಗಿನ ಟ್ರೆಂಡಿ ಫುಡ್ಸ್ ಅಲ್ಲಿ ಕೂಡ ಡಯಟ್ ಕಾನ್ಶಿಯಸ್ ಆಗಿ ಇರೋರು ಕೂಡ ಏನ್ ಮಾಡ್ತಾ ಇದ್ದಾರೆ ಈಗಿನ ಕಾಲದಲ್ಲಿ? ತಮ್ಮ ಆಹಾರ ಪದ್ಧತಿಯಲ್ಲಿ ಫ್ಲೇಕ್ ಸೀಡ್ಸ್ ಅನ್ನು ಆಡ್ ಮಾಡಿ ತಿನ್ನುವಂಥದ್ದು. ಸೊ ಇದು ಒಂದು ನಮ್ಮ ದೇಹಕ್ಕೆ ಆರೋಗ್ಯಕರವಾಗಿರುತ್ತದೆ ಮತ್ತು ನಮಗೆ ಉಂಟಾಗುವಂತ ಒಂದು ಬಾಡಿ ಇರಿಟೇಷನ್ ಆಗಿರ್ಬೋದು, ಇದನ್ನು ಕೂಡ ಅದು ನಿಯಂತ್ರಿಸುವಂತದ್ದಾಗಿದೆ. ಸೊ ಆಗಿನ ಕಾಲದಲ್ಲಿ ದೇವರು ಇಷ್ಟು ಒಳ್ಳೆ ಅದ್ಭುತವನ್ನ ಹೇಳಿಕೊಟ್ಟಿದ್ರ ಅಂತ ನೋಡುವುದಾದ್ರೆ ಖಂಡಿತವಾಗಿ ಹೇಳಿಕೊಟ್ಟಿದ್ರು. ಸೊ ಇಷ್ಟೆಲ್ಲವನ್ನ ತಿಳಿಸಿಕೊಟ್ಟಂತಹ ದೇವರು ಇನ್ನೆಷ್ಟು ಮಹಾಜ್ಞಾನಿ ಆಗಿರಬಹುದು ಪ್ರಿಯರೇ? ಖಂಡಿತವಾಗಿ ದೇವರು ಮಹಾಜ್ಞಾನಿಯಾಗಿದ್ದಾರೆ. ಈ ಲೋಕದಲ್ಲಿ ನಮ್ಮನ್ನ ಸೃಷ್ಟಿಸಿ ನಮಗೆ ಬೇಕಾದಂತಹ ಕೌಶಲ್ಯತೆಗಳು, ನಿಪುಣತೆಗಳನ್ನು ಕಲಿಸಿಕೊಡೋದ್ರ ಜೊತೆಗೆ ಆಹಾರ ಪದ್ಧತಿಯಲ್ಲೂ ಕೂಡ ಇಷ್ಟು ಅದ್ಭುತವಾಗಿ ನಮಗೆ ಜ್ಞಾನವನ್ನ ಕಲಿಸಿಕೊಟ್ಟಿದ್ದಾರ? ಖಂಡಿತವಾಗಿ ಹೌದು. ಹಾಗಾದ್ರೆ ನಮ್ಗೆ ಈ ಆಹಾರ ಕೊಟ್ಟಿದ್ದಾರೆ, ಈ ಒಂದು ಇದ್ರಲ್ಲೇ ನಮ್ಗೆ ಔಷಧಿ ಎಲ್ಲ ಇದೆ, ನಮಗ್ ದೇವ್ರ್ ಬೇಡ ಅಂತ ಹೇಳೋದಕ್ಕಲ್ಲ. ಖಂಡಿತವಾಗಿ ದೇವರು ಕೊಟ್ಟಂತ ಈ ಆಹಾರವನ್ನ ನಾವು ಸೇವಿಸಿ ಆತನ ಉನ್ನತ ನಾಮಕ್ಕೆ ಘನತೆಯನ್ನ ಉಂಟು ಮಾಡೋದಕ್ಕೋಸ್ಕರವೇ ದೇವರು ನಮಗೆ ಈ ಆಹಾರ ಪ್ರಕ್ರಿಯೆಗಳನ್ನ ಕೊಟ್ಟದ್ದು. ನಾವೇನೇ ತಿಂದರು, ನಾವೇನೇ ಮಾಡಿದರು, ನಾವೇನೇ ಹಾಕಿಕೊಂಡ್ರು, ಅದೆಲ್ಲವನ್ನ ದೇವರ ನಾಮದಲ್ಲಿ ನಾವು ಮಾಡೋದಾದರೆ ಆತನ ನಾಮಕ್ಕೆ ಏನಾಗುತ್ತದೆ? ಘನತೆಯು ಮಹಿಮೆಯು ಸಲ್ಲುವಂತದ್ದಾಗಿದೆ ಪ್ರೇರೆ. ಸೊ ದೇವರು ನಮಗೆ ಏನೇ ಕೊಟ್ಟಿದ್ದರು, ಆಹಾರ ಕೊಟ್ಟಿದ್ದರು, ಪ್ರಾರ್ಥಿಸಿ ಅದನ್ನ ತಿನ್ನುವಾಗ ಆಗ ದೇವರಿಗೆ ಮಹಿಮೆ. ನಮಗೆ ದೇವರು ಏನೇ ವಸ್ತ್ರಗಳನ್ನ ಕೊಟ್ಟಿದ್ರು, ಹಾಕಿಕೊಳ್ಳುವಾಗ ದೇವರನ್ನ ನೆನೆಯುವಾಗ ದೇವರಿಗೆ ಮಹಿಮೆ. ಸೊ ನಾವು ಏನೇ ಮಾಡಿದರೂ ಅದೆಲ್ಲವನ್ನ ದೇವರ ಮಹಿಮೆಗಾಗಿ ನಾವು ಮಾಡಬೇಕಾಗುತ್ತದೆ. ಸೊ ದೇವರು ನಮ್ಗೆ ಇಷ್ಟು ಕೊಟ್ಟಿದ್ದಾರೆ, ಇದೇ ನಮಗೆ ಬೇಕು, ದೇವರು ನಮಗೆ ಬೇಡ ಅಂತ ಅಂದುಕೊಂಡ್ರೆ ನಾವೇ ಮಹಾ ಮೂರ್ಖರಾಗಿ ಮಾರ್ಪಡುತ್ತೇವೆ. ಸೊ ದೇವರು ಯಾಕೆ ಈ ಒಂದು ಲೋಕವನ್ನು ಉಂಟು ಮಾಡಿ ನಮಗೆ ಇಷ್ಟು ಅದ್ಭುತ ರೀತಿಯಾದ ಜೀವಿತವನ್ನ ಕೊಟ್ಟಿದ್ದಾರೆ? ಇದು ಕೊನೆಯ ವಚನವನ್ನ ಓದಿ ಇವತ್ತಿನ ಒಂದು ವಾಕ್ಯ ಸಂದೇಶವನ್ನು ಮುಗಿಸಿಕೊಳ್ಳೋಣ. ಸೊ ಆತನು ಏನ್ ಮಾಡಿದ್ದಾರೆ ಅಂತೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 20ನೇ ವಚನದಲ್ಲಿ ನಾವು ನೋಡಬಹುದು. ಹೇಗೆಂದರೆ ಕಣ್ಣಿಗೆ ಕಾಣದಿರುವಂತಹ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೈವತ್ವವು ಜಗತ್ತುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಹಾಗಾದರೆ ದೇವರ ವಿಷಯದಲ್ಲಿ ನಮಗೆ ಜ್ಞಾನನೇ ಇಲ್ಲ, ದೇವ್ರು ನಮಗೆ ಅವರ ಅಸ್ತಿತ್ವವನ್ನು ನಮ್ಗೆ ತಿಳಿಸೇ ಇಲ್ಲ ಅಂತ ನಾವು ಕೊನೆಗೆ ಹೇಳೋದಕ್ಕೆ ಆಗಲ್ಲ. ಯಾಕಂದ್ರೆ ದೇವ್ರೇನ್ ಹೇಳಿದಾರಂತೆ, ದೇವರು ಉಂಟು ಮಾಡಿದಂತಹ ಈ ಜಗತ್ತಿನ ಮೂಲಕ ಆತನ ಅದೃಶ್ಯ ಲಕ್ಷಣಗಳು, ಇದನ್ನ ನಾವು ಏನ್ ಮಾಡಬಹುದು? ನೋಡಿ ಆತನು ಇದ್ದಾನೆ, ಆತನು ಇಷ್ಟು ಇದ್ದಾರೆ ಅಂದರೆ ಆತನು ಎಷ್ಟು ಮಹತ್ವವಾಗಿದ್ದಾರೆ, ಎಷ್ಟು ಮಹೋನ್ನತರಾಗಿದ್ದಾರೆ ಅಂತ ನಾವು ಈ ಲೋಕವನ್ನ ನೋಡಿ, ಈ ಜಗತ್ತನ್ನ ನೋಡಿ ತಿಳಿದುಕೊಳ್ಳಬಹುದು. ಕೊನೆಗೆ ಯಾರೊಬ್ಬರು ಹೋಗಿ ದೇವರ ಮುಂದೆ, ದೇವ್ರೆ ನೀವಿದ್ದೀರಾ ಅಂತ ನಮಗೆ ಗೊತ್ತೇ ಇರ್ಲಿಲ್ಲ, ನಮ್ಗೆ ಯಾರು ತಿಳಿಸೇ ಇಲ್ಲ ದೇವ್ರೆ ಅಂತ ಹೋಗಿ ನಟನೆ ಮಾಡೋದಕ್ಕೆ ಆಗಲ್ಲ. ಯಾಕಂದ್ರೆ ದೇವರು ಕೊಟ್ಟಂತ ಈ ಪ್ರಪಂಚವನ್ನ ನೋಡೋದಾದ್ರೆ ಅದರಲ್ಲಿರುವಂತಹ ಒಂದೊಂದು ಉಂಟಾಗಿರೋ ವಸ್ತುಗಳು ಹೇಳುತ್ತದೆ, ಉಂಟಾಗಿರುವಂತಹ ಪ್ರಾಣಿ ಪಕ್ಷಿಗಳು ಹೇಳುತ್ತದೆ ದೇವರು ಇದ್ದಾರೆ ಅಂತ. ಅವ್ರು ಹೇಳ್ಕೊಡ್ತಾರೆ ದೇವರ ಒಂದು ಜ್ಞಾನ ಎಂತ ಮಟ್ಟಿಗೆ ಇದೆ ಎಂಬುದಾಗಿ. ಈ ವಾಕ್ಯಗಳ ಮೂಲಕ ನಾವು ಏನನ್ನು ತಿಳಿದುಕೊಂಡಿದ್ದೇವೆ? ಇಷ್ಟು ತನಕ ದೇವರ ಜ್ಞಾನವನ್ನು ತಿಳಿದುಕೊಂಡಿದ್ದೇವೆ ಪ್ರಿಯರೇ. ಆತನ ಈ ಪ್ರಕೃತಿಯಲ್ಲಿ ಅಡಗಿಸಿಟ್ಟಂತ ತನ್ನ ಮಹಾಜ್ಞಾನದ ಪ್ರಕ್ರಿಯೆಯನ್ನು ತಿಳಿಸಿಕೊಟ್ಟಂತ ಈ ವಚನಗಳ ಮೂಲಕ ದೇವರು ನನ್ನನ್ನು ನಿಮ್ಮನ್ನು ಆಶೀರ್ವದಿಸಲಿ. ಇದರ ಒಂದು ಕೊನೆಯ ಉದ್ದೇಶ ಒಂದು, ದೇವರ ಒಬ್ಬ ಮಹಾ ಜ್ಞಾನಿ, ಎಲ್ಲಾ ಜ್ಞಾನಿಗಳಿಗಿಂತ ಜ್ಞಾನಿಯು ದೇವರೇ ಎಂಬುದಾಗಿ ಈ ವಚನಗಳ ಮೂಲಕ, ಈ ಅಂಶದ ಮೂಲಕ ತಿಳಿದುಕೊಂಡಿದ್ದೇವೆ. ಇದರಲ್ಲಿ ಬರುವಂತ ಇನ್ನು ಮುಂತಾದಂತಹ ಅಂಶಗಳನ್ನ ಮುಂತಾದಂತಹ ಭಾಗದಲ್ಲಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಸದ್ಯದಲ್ಲಿ ಈಗ ಪ್ರಾರ್ಥನೆ ಮೂಲಕ ಈ ವಾಕ್ಯಗಳನ್ನ ನಾವು ತಿಳಿದುಕೊಳ್ಳೋಣ ಮತ್ತು ಕಣ್ಣು ಮುಚ್ಚೋದಾದ್ರೆ ವಾಕ್ಯಗಳನ್ನ ನಿಲ್ಲಿಸೋದಾದ್ರೆ ಅಂಶವನ್ನ ಕೊನೆಗಾಣಿಸೋಣ ಪ್ರಿಯರೇ. ಪ್ರೀತಿಯುಳ್ಳ ಪರಿಶುದ್ಧ ತಂದೆ, ತನಕ ತಂದೆ, ನಿಮ್ಮ ಮಾತುಗಳನ್ನು ಹೇಳೋದಕ್ಕೆ
ನಿಮ್ಮ ಮಕ್ಕಳಿಗೆ ನಿಮ್ಮ ಮಹಾಜ್ಞಾನವು ಎಷ್ಟು ಮಟ್ಟದಲ್ಲಿ ಇದೆ ಎಂಬುದಾಗಿ ವಿವರಿಸೋದಕ್ಕೆ ಬೇಕಾದಂತ ಸಹಾಯವನ್ನ ನೀವು ಮಾಡಿಕೊಟ್ಟದಕ್ಕಾಗಿ ನಿನ್ನ ಪರಿಶುದ್ಧ ನಾಮಕ್ಕೆ ವಂದನೆಗಳನ್ನು ತಿಳಿಸಿಕೊಡುತ್ತೇನೆ. ಮತ್ತು ಭಾಗಿಯಾಗಿರುವಂತಹ ಪ್ರತಿಯೊಂದೊಂದು ನಿಮ್ಮ ಮಕ್ಕಳು ತಂದೆ, ಮತ್ತು ಈ ಒಂದು ಕೂಟವನ್ನು ನಡೆಸುತ್ತಿರುವಂತಹ ಆಂಟಿರವರನ್ನ, ಮತ್ತು ಅದಕ್ಕೆ ಸಪೋರ್ಟ್ ಆಗಿ ನಿಂತಿರುವಂತಹ ಎಲ್ಲಾ ನಿಮ್ಮ ಮಕ್ಕಳನ್ನು ನೆನೆಸಿ ಪ್ರಾರ್ಥಿಸ್ತೇನೆ ತಂದೆ. ಈ ಒಂದು ಗೂಗಲ್ ಮೀಟ್ ಅನ್ನು ತಂದೆ ಪ್ರಾರಂಭಿಸಿ ಇಲ್ಲಿಯ ತನಕ ಅದನ್ನು ಅದ್ಭುತವಾಗಿ ನಡೆಸಿಕೊಂಡು ಬರುತ್ತಿದ್ದೀರಿ. ಇನ್ನು ಮುಂದಿನ ಭಾಗಗಳಲ್ಲಿ ತಂದೆ ಅನೇಕ ಮಾತುಗಳನ್ನು ಮಕ್ಕಳು ತಿಳಿದುಕೊಳ್ಳುವಂತ ಅನೇಕ ಸೇವಕರನ್ನ ಸೇವೆಯಲ್ಲಿ ಬಲಪಡಿಸಿದ್ದೀರಿ, ವಾಕ್ಯವನ್ನ ಹೇಳೋದಕ್ಕೆ ಬಲಪಡಿಸಿದ್ದೀರಿ. ವಂದನೆಗಳು, ಸ್ತೋತ್ರಗಳು ತಂದೆ. ಅದೇ ರೀತಿಯಾಗಿ ವಾಕ್ಯಗಳನ್ನು ಕಳಿಸಿಕೊಟ್ಟಂತಹ ಆತ್ಮಿಕ ತಂದೆಯರನ್ನು ನೆನೆಸಿ ಪ್ರಾರ್ಥಿಸ್ತೇನೆ ತಂದೆ. ಅಪ್ಪ, ಒಂದು ಕೂಟಗಳಲ್ಲಿ ಹೋಗಿ ನಾವು ಸುರಕ್ಷಿತವಾಗಿ ಮನೆಗೆ ಸೇರೋದಕ್ಕೆ ಸಹಾಯಿಸಿ, ಮತ್ತು ಅಲ್ಲಿ ಹೋದಂತ ಸೇವೆಯಲ್ಲಿ ಸಹ ತಂದೆ ನೀವು ಅದ್ಭುತ ರೀತಿಯಲ್ಲಿ ನಿಮ್ಮ ಮಗನನ್ನು ನಡೆಸಿಕೊಟ್ಟದಕ್ಕಾಗಿ ನಿನಗೆ ವಂದನೆಗಳು, ಸ್ತೋತ್ರಗಳು. ಅದೇ ರೀತಿಯಾಗಿ ಮುಂದೆ ನಡೀಲಿಕ್ಕಿರುವಂತ ಎಲ್ಲಾ ಕೂಟಗಳನ್ನು ನೆನೆಸಿ ಪ್ರಾರ್ಥಿಸ್ತೇನೆ. ಎಲ್ಲಾ ವಿಷಯಗಳಲ್ಲಿಯೂ ನಿಮ್ಮ ಒಂದು ವಾಕ್ಯಗಳು ತಂದೆ ಈ ಒಂದು ರಾಜ್ಯದೆಲ್ಲೆಡೆ, ದೇಶದೆಲ್ಲೆಡೆ ಹರಡಿಕೊಳ್ಳುವಂತೆ, ಪ್ರಜ್ವಲಿಸುವಂತೆ, ಅದನ್ನ ತಿಳಿದುಕೊಂಡಂತ ನಾವು ಅನೇಕರಿಗೆ ಅದರ ಕುರಿತು ತಂದೆ ತಿಳಿಸಿಕೊಡುವ ಹಾಗೆ ಬೇಕಾದಂತ ಸಹಾಯವನ್ನು, ಪವಿತ್ರಾತ್ಮರ ಕೃಪೆಯ ಸಹಾಯವನ್ನ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತಾ ಎಲ್ಲವನ್ನು ಯೇಸು ಪರಿಶುದ್ಧರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆ. ಆಮೆನ್. ಎಲ್ಲರಿಗೆ ವಂದನೆಗಳು.